ಬಾ ಶೀಲಾ. ದೀರ್ಘ ಸುಮಂಗಲಿ ಭವ. ಶೀಲಾ, ನೀನು ನನ್ನ ಮನೆಗೆ ಸೊಸೆಯಾಗಿ ಬಂದು 1 ವರ್ಷ ಕಳೆದ್ರು ನಿನ್ನ ಮನಸ್ಸಿಗೆ ಸುಖ, ಶಾಂತಿ, ನೆಮ್ಮದಿ ಅನ್ನೋದೇ ಸಿಗಲಿಲ್ಲ. ಆ ಭಗವಂತ ಈ ನಿನ್ನ ಕಷ್ಟನ ಎಂದು ದೂರ ಮಾಡ್ಕೊಂಡು ಮಾವ, ಕಷ್ಟಕ್ಕೆ ಎದುರಿ ಧೈರ್ಯ ಕಳ್ಕೊಂಡು ತವರು ಮನೆಗೆ ಹೋಗೋ ಹೆಣ್ಣು ನಾನಲ್ಲ. ನಾನು ಎಲ್ಲದಕ್ಕೂ ಗಟ್ಟಿಯಾಗೇ ನಿಂತೀನಿ. ನಿಮ್ಮ ಮಗ ಇನ್ನೂ ಅದೆಷ್ಟು ದಿನ ವೇಶ್ಯ ಮನೆಗೆ ಹೋಗ್ತಾರೋ ನಾನು ನೋಡ್ತೀನಿ. ಇಟ್ಕೊಂಡವಳು ಇರೋ ತನಕ, ಕಟ್ಕೊಂಡವಳು ಕಡೆ ತನಕ ಅಂತ ಹಿರಿಯರು ಹೇಳಿದ ಗಾದೆ ಮಾತು ಎಂದೂ ಸುಳ್ಳಾಗೋದಿಲ್ಲ ಮಾವ, ಎಂದೂ ಸುಳ್ಳಾಗೋದಿಲ್ಲ. ಗಾದೆ ಮಾತು ಕೇಳಕ್ಕಷ್ಟ ಚಂದವ, ಆದ್ರೆ ಜೀವನದಾಗ ಅಷ್ಟು ಅಳವಡಿಸ್ಕೊಳ್ಳೋದು ಸಾಧ್ಯ ಇಲ್ಲ. ನಿನ್ನ ಕಾಲು ಗುಣದಿಂದ ಆದರೂ ನನ್ನ ಮಗ ಬದಲಾದನೋ ಅನ್ಕೊಂಡಿದ್ದೆ, ಆದ್ರೆ ಅವ ಇಷ್ಟು ಕೇಳಮಟ್ಟಕ್ಕೆ ಕಿಳಿತಾನಂತ ನಾನು ಅನ್ಕೊಂಡಿದ್ದೇನೆ. ಎಲ್ಲ ನಾನು ನಿನ್ನ ಜೀವನ ಹಾಳು ಮಾಡ್ದಂಗಾತವ, ನಾನು ಹಾಳು ಮಾಡ್ದಂಗ. ಮಾವ, ಇದು ನನ್ನ ಪಾಲಿಗೆ ಬಂದದ್ದು, ನಾನೇ ಅನುಭವಿಸ್ಬೇಕು. ನಾನೆಲ್ಲ ನನ್ನ ಗಂಡನ ಜೋಡಿ ಜಗಳ ಮಾಡಿ ಆ ವೇಶ್ಯ ಮನೆಗೆ ಹೋಗೋದನ್ನ ತಡಿಬಹುದಾಗಿತ್ತು. ಆದ್ರೆ ಮರದಾಗಿರೋ ಫಲ ತಾನಾಗೆ ಹಣ್ಣಾಗ್ಬೇಕೆ ವಿನಃ ಒತ್ತಾಯದಿಂದ ಹಣ್ಣು ಮಾಡಬಾರ್ದು. ಅದು ನೋಡುವವ್ರ ಕಣ್ಣಿಗೆ ಹಣ್ಣಾಕೊಂಡ್ರು ಒಳಗ ಕಸಗಾಯಾಗೆ ಇರುತ್ತೆ. ಅಂತ ಒತ್ತಾಯದ ಪ್ರೀತಿ ನನಗೆ ಬೇಡ್ರಿ ಮಾವ. ಇಲ್ಲವ, ನನ್ನ ಕಣ್ಣಿಂದ ನಿನ್ನ ಕಷ್ಟ ನೋಡಕ್ಕಾಗೋದು. ಇವತ್ತವ ಮನೆ ಬರಲಿ, 2ರಾಗ ಒಂದಾಗ್ಲೇಬೇಕು. ಆ ನೀಚ ಹೆಣ್ಣಿನ ಸಹವಾಸ ಬಿಟ್ಟು ನಿನ್ನ ಜೊತೆಗೆ ಚಂದಾಗಿ ಬಾಳೆ ಮಾಡ್ಕೊಂಡು ಹೋಗ್ಬೇಕು. ಒಂದು ಇಲ್ಲ ಅಂದ್ರ ಈ ಮನೆ ಮುಟ್ಟು ಹೋಗ್ಬೇಕು. ಈ ಮಾತು ನಿಮ್ ಬಾಯಾಗಿಂದ ಬರ್ಲಿ ಅಂತ ಕಾಯ್ತೀನಿ. ಒಮ್ಮೆ ನಾನು ಈ ಮನೆಯಿಂದ ಹೊರಗೆ ಹೋದ್ನಂದ್ರೆ ಮತ್ತ ತಿರುಗಿ ಮನೆಗೆ ಹೆಜ್ಜಿಡಲ್ಲ, ನೆನಪಿಲ್ಲಿ. ಮೊಚ್ಚಲೆ ಬಾಯಿ ಹೋಗ್ಬೇಕು ನನ್ನ ಮಗನೇ. ಮನೆ ಮುಟ್ಟು ಹೋಗೋಣಂತ ಮನೆ ಬಿಟ್ಟು, ಬಂಗಾರದಂತ ಹೆಂಡ್ತಿ, ಅರಮನೆ ಅಂತ ಮನೆ, ಹಡದ ತಂದಿ, ಇವರೆಲ್ಲರಿಗಿಂತ ಲೇ ನೀ ಇಟ್ಕೊಂಡಿಯಲ್ಲ ಆ ನೀ ಸುಳಿನೇ ಹತ್ತಲ್ಲಿ ನಿನಗ. ಅಪ್ಪ ನಾಲಿಗೆ ಮೇಲೆ ಹಿಡಿತಾ ಇರ್ಲಿ. ನಾನು ಇಟ್ಕೊಂಡ ಆಕಿಗೆ ಸೂಳಿಯನ್ನು ಶಬ್ದ ಬಳಸಿದಂದ್ರ ನಾನ್ ನಿಮ್ ಮಗ ಅನ್ನೋದು ಬರಿಬೇಕಾಗತ್ತೆ. ಶತ್ರು ಹೋಗ್ಬೇಕಾಗತ್ತ. ಬಾಯಿ ಮಾಮಿ, ನಿನ್ನ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ಹಲೋ, ಹಡದ ತಂದೆ ಎದುರಿಗೆ ಮಾತನಾಡುವಷ್ಟು ನೀಚ ಪ್ರವೃತ್ತಿಯನ್ನು ಬೆಳೆಸ್ಕೊಂಡ್ಬಿಟ್ಟಿಯಲ್ಲೋ. ಮನುಷ್ಯನಾಗಿ ಬಾಳು, ರಾಕ್ಷಸನಾಗಬೇಡ. ನನ್ನ ರಾಕ್ಷಸನನ್ನಾಗಿ ಮಾಡಿದವರೇ ನೀವು. ನನ್ನ ಮನಸ್ಸಿಗೆ ವಿರುದ್ಧವಾಗಿ ಈಕೆ ಜೊತೆ ಮದುವೆ ಮಾಡಿದೆ. ನನ್ನ ಆಶೆ ಆಕಾಂಕ್ಷೆಗಳಿಗೆ ಬೆಂಕಿ ಹಚ್ಚಿ ಈ ಶಿವನಗೌಡ 4 ಜನರಲ್ಲಿ ತಲೆ ಎತ್ತಿ ತಿರುಗಲಾರ್ದ ಮಾಡಿದೆ. ನೀನು 4 ಜನರಲ್ಲಿ ತಲೆ ಎತ್ತಿ ತಿರುಗಲಾರ್ದಂತ ಕೆಲಸ ನಾವೇನೋ ಮಾಡಿವಿ. ಹಂಗಾದ್ರೆ ಹೇಳ್ರಿ, ಈಕೆ ಯಾರು? ಈಕೆ ತಂದೆ ತಾಯಿ ಯಾರು? ಎಲ್ಲೋ ವ್ಯಭಿಚಾರಕ್ಕೆ ಹುಟ್ಟಿದ ಹೆಣ್ಣನ್ನು ತೆಗೆದುಕೊಂಡು ಬಂದ ನೀವು ನಿಮ್ಮ ಮನೆಯಲ್ಲಿ ಬೆಳೆಸಿ ಒತ್ತಾಯದಿಂದ ನನ್ನ ಕೊಳ್ಳಿ ಕಟ್ಟಿದ್ರಿ. ಅದೇ ನೀವು ಮುಸಲ್ಮಾನ್ ಜಾತಿ ಕೊಡಬೇಕಾಗಿತ್ತು. ಯಾಕೆ ಕೊಡ್ಲಿಲ್ಲ? ಕೊಟ್ಟಿದ್ರ ನಿಮ್ಮ ನಿಜವಾದ ಬಣ್ಣ ಏನು ಅಂತ ಗೊತ್ತಾಗ್ತಿತ್ತು. ನಮ್ಮಪ್ಪ ನೀವು ಹೇಳ್ದಂಗೆ ಕೇಳಿದ್ರಂತೇಳಿ ಅವನ ತಲೆ ತುಂಬಿ ಒತ್ತಾಯದಿಂದ ನನ್ನ ಮದುವೆ ಮಾಡಿದ್ರಿ. ಇಷ್ಟಕ್ಕೂ ಅವಳ ಮನೆಗೆ ಹೋಗೋದು ಇವತ್ತು ನಿನ್ನೆದೇನಲ್ಲ. ಇದು ನಿಮ್ಗೆ ಗೊತ್ತಿದ್ದು ಮದುವೆ ಮಾಡಿರಂದಾಗ ತಪ್ಪು ನಂದ ಅಥವಾ ನಿಮ್ದ? ತಪ್ಪು ನಮ್ದ ಐತಪ್ಪ, ನಮ್ದ ಐತೆ. ಗೌಡ, ನಿನ್ನ ಮಗ ಎಷ್ಟು ಮುಂದೆ ಬರೆದು ಬಿಟ್ಟಾನು. ಇಷ್ಟು ನಿರರ್ಗಳವಾಗಿ ಮಾತಾಡಿ ನಮ್ಮ ಬಾಯಿ ಮುಚ್ಚಿಸ್ತಾನ ಅಂತ ನಾ ತಿಳಿದಿರಲಿಲ್ಲ. ಏ ಶಿವನಗೌಡ, ನಿಮ್ಮ ತಂದೆ ವೀರಭದ್ರಗೌಡ ಅಂದ್ರೆ ಏನಂತ ತಿಳಿದಿಯೋ? ಸತ್ಯ ಧರ್ಮಕ್ಕ ಇನ್ನೊಂದು ಹೆಸರ ಈ ನಿಮ್ಮಪ್ಪ ನಾನು 2 ದೇಹವಾಗಿದ್ರು ಒಂದೋ ಜೀವ ಇದ್ದಂಗದೀವೋ, ಒಂದೋ ಜೀವ ಇದ್ದಂಗದಿ. ನಾನು ಜಾತಿಯಿಂದ ಮುಸಲ್ಮಾನ್ ಆಗಿದ್ರು ನನ್ನ ಧರ್ಮಕ್ಕೆ ಎಷ್ಟು ಗೌರವವನ್ನ ಕೊಡ್ತೀನೋ ಅದಕ್ಕಿಂತ ಹೆಚ್ಚಿನ ಗೌರವವನ್ನ ಹಿಂದೂ ಧರ್ಮಕ್ಕೆ ಕೊಡ್ತೀನಿ. ನಾನು ಇಸ್ಲಾಂ ಧರ್ಮದವನಾಗಿದ್ರು ನನ್ನ ಮನೆಯೊಳಗ ಭಗವದ್ಗೀತೆ, ರಾಮಾಯಣ, ಮಹಾಭಾರತ, ಬೈಬಲ್
ಶರಣರ ವಚನಗಳ ಸಂಪುಟ. ಹ, ಇದೆಲ್ಲಕ್ಕಿಂತ ಮಿಗಿಲಾಗಿ ನನ್ನ ಧರ್ಮದ ಪವಿತ್ರ ಗ್ರಂಥ ಕುರಾನ್. ಶಿವನಗೌಡ ಮುಸಲ್ಮಾನ್, ಇದರ ಅರ್ಥ ಗೊತ್ತೈತೇನು ನಿನಗ? ಅಲ್ಲಾಹನ ನಿಜ ಸ್ವರೂಪವನ್ನ ತಿಳಿದುಕೊಂಡು ಏಕದೇವೋಪಾಸನೆಯಲ್ಲಿ ನಿಷ್ಠೆವುಳ್ಳವನಾಗಿ ಮಾನವೀಯ ಮೌಲ್ಯಗಳನ್ನು ತನ್ನಲ್ಲಿ ಅಳವಡಿಸಿಕೊಂಡು ವಿಶ್ವದ ಜನಾಂಗವನ್ನ ಪ್ರೀತಿಸುವವನೇ ನಿಜವಾದ ಮುಸಲ್ಮಾನ್. ಈ ಮಾತು ನಾನು ಹೇಳಿದ್ದಲ್ಲಪ್ಪ, ಸಾಕ್ಷಾತ್ ಮೊಹಮ್ಮದ್ ಪೈಗಂಬರರು ಹೇಳ್ಯಾರ. ಈ ತತ್ವಗಳನ್ನ ನನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಬದುಕಿದವ ನಾನು ಅಪ್ಪಟ ಬ್ರಹ್ಮಚಾರಿ. ಇನ್ನು ಈ ನನ್ನ ಮಗಳು ಶೀಲಾ ನನಗೆ ಸಿಕ್ಕಿದ್ದು ಸಾವಿನ ದವಡಿಯೊಳಗ. ಅವತ್ತು ಈ ಕೂಸಿನ ಉಳಿಸಿಕೊಂಡು ನನ್ನ ಮನೆಗಿಟ್ಟು ಜೋಪಾನ ಮಾಡಿದೆ. ಏ ಶಿವನಗೌಡ, ನೀನು ಹೇಳಿದಂಗ ಈಗಿನ ನನ್ನ ಧರ್ಮದೊಳಗೆ ಕೊಟ್ಟು ಮದುವೆ ಮಾಡಬಹುದಾಗಿತ್ತು. ಆದ್ರ ಇವಳ ಹುಟ್ಟಿನ ಮೂಲವನ್ನು ತಿಳಿದ ನಾನು ಧರ್ಮಕ್ಕೆ ದ್ರೋಹ ಆಗಬಾರದು ಅಂತ ಹಿಂದೂ ಧರ್ಮದ ಒಳಗೆ ಹುಟ್ಟಿದ ಈ ಕೂಸನ್ನ ಲಿಂಗಾಯತ ಧರ್ಮದ ಪ್ರಕಾರ ಬೆಳೆಸಿ ಆಚಾರವಂತನಾದ ನನ್ನ ಗೆಳೆಯನ ಮನೆಗೆ ಯೋಗ್ಯ ಸೊಸಿ ಆಗ್ತಾಳ ಅಂತ ತಿಳಿದು ನನ್ನ ಮಗಳನ್ನ ನಿನಗ ಕೊಟ್ಟೀನೋ? ನಿನಗ ಕೊಟ್ಟೀನಿ. ನೀನು ವೇಶ್ಯ ಸವಾಸ ಮಾಡಿದ್ದು ಗೊತ್ತಾಯ್ತು. ಗೊತ್ತಿದ್ರು ನನ್ನ ಮಗಳು ನಿನಗೆ ಕೊಟ್ಟೀನಿ ಅಂತ ನನ್ನ ಮಗಳಿಗೆ ವ್ಯಭಿಚಾರ ಕೊಟ್ಟಿದ ಮಗಳು ಅಂತ ಹಂಗಸ್ತೀಯ? ಗೌಡ, ನಿನ್ನ ನಾಲಿಗೆನ ತಿದ್ದುಕೊಳ್ಳೋ, ನಿನ್ನ ನಾಲಿಗೆ ತಿದ್ದುಕೋ. ನೀನು ವ್ಯಸನಿಯಾಗಿದ್ರು ನಿನ್ನ ಬಾಳನ್ನ, ನಿನ್ನ ಮನಸ್ಸನ್ನ ಹಸನು ಮಾಡಲು ಬಂದಾಳೋ ನನ್ನ ಮಗಳು, ಹಸನು ಮಾಡಲು ಬಂದಾಳ. ಅಕ್ಕಿ ಜೋಡಿ ಚಂದಂಗ ನಡಿಯಪ್ಪ, ಚಂದಂಗ ನಡಿ. ನಿನ್ನ ಬಾಳು ಬಂಗಾರ ಆಗುತ್ತೋ, ಬಂಗಾರ ಆಗುತ್ತಾ? ಈ ನಿಮ್ಮ ಗೊಡ್ಡು ತತ್ವ ಹಾಳು ಪುರಾಣ ನನಗೆ ಬೇಕಾಗಿಲ್ಲ. ನನ್ನ ಮನಸ್ಸಿಗೆ ಸುಖ, ಶಾಂತಿ, ನೆಮ್ಮದಿ ಎಲ್ಲಿ ಸಿಗ್ತೈತಿ ಅಲ್ಲಿಗೆ ಹೋಗೋಣ. ಮಾಮಿ ನೋಡ್ದೇನ ಅವನು ಉದ್ಘಾಟತನ? ನೋಡಿದ್ಯಪ್ಪ. ಅಲ್ಲ, ನೀನ್ ಇಷ್ಟತ್ತ ನಾವು ತಿಳುವಳಿಕೆ ಬುದ್ಧಿ ಮಾತು ಹೇಳಿದ್ದು ಬೋರ್ಕಲ್ ಮೇಲೆ ಮಳಿ ಸುರಿದಂಗಾತಪ್ಪ. ಗೌಡ, ನಿನ್ನ ಮಗನ ಕರ್ಮ ಇನ್ನೂ ಅಳದಿಲ್ಲೋ. ಕರ್ಮ ಅಳಿಯದೆ ಬುದ್ಧಿ ಬೆಳೆಯುವುದಿಲ್ಲ ಅಂತ ಹೇಳ್ತಾರಪ್ಪ. ಅದಕ್ಕೆ ಹೇಳಿಲ್ಲನು ಸರ್ವಜ್ಞ ಮೂರ್ತಿಗಳು, ಬುದ್ಧಿಯು ಬಲಶಾಲಿ ಅಲ್ಲ, ಬುದ್ಧಿಯು ಕರ್ಮವನ್ನು ತಿದ್ದಿಕೊಂಡಿತೆನಬೇಡ, ಕರ್ಮವು ಬುದ್ಧಿಯನ್ನು ಗುದ್ದಿ ಗುದ್ದಿ ಕೊಲ್ಲುವುದಯ್ಯ ಸರ್ವಜ್ಞ ಅಂತ. ಗೌಡ, ನಿನ್ನ ಮಗ ಇಟ್ಟುಕೊಂಡನಲ್ಲ, ಅಲ್ಲ ಆಕೆ ಅಡ್ರೆಸ್ ಇದ್ರೆ ಏನಾದರೂ ಕೊಡ್ತೀಯನು? ಅಲ್ಲ, ಕೊಟ್ಟಿದ್ರೆ ಸೀದಾ ನಾನು ಆಕೆ ಮನೆಗೆ ಹೋಗಿ ಆಕೆಗೆ ಒಂದಿಷ್ಟು ತಿಳುವಳಿಕೆ ಹೇಳಿ ನಿನ್ನ ಮಗನ ಸರಿದಾರಿಗೆ ತರೋ ಪ್ರಯತ್ನ ಮಾಡ್ತೀನಪ್ಪ ನಾನು. ಬ್ಯಾಡಿ ಮಾಮಿ, ಬ್ಯಾಡ. ನಿನ್ನಂತವನ ನೆರಳು ಆ ಪಾಪಿಷ್ಟಿ ಮನೆ ಮೇಲೆ ಬೀಳಬಾರ್ದು. ನಿನ್ನ ಕೈ ಮುಗಿದು ಕೇಳ್ತೀನಪ್ಪ, ನೀನು ಮಾತ್ರ ಮನೆಗೆ ಹೋಗ್ಬೇಡ. ಗೌಡ, 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ಸಾವಿರಾರು ವೇಶ್ಯೆಯರನ್ನ ಶಿವಶರಣೀಯರನ್ನಾಗಿ ಮಾಡಿ ಅವರಲ್ಲಿರುವ ಅಜ್ಞಾನ ಅಂಧಕಾರವನ್ನು ಅಳಿಸಿ ಜ್ಞಾನದ ದೀಪವನ್ನು ಬೆಳಗಿಸಿ ಶ್ರೇಷ್ಠ ವಚನಗಾರ್ತಿಯರನ್ನಾಗಿ ಮಾಡಿದರು. ಅಂದ ಬಳಿಕ ಸಾಮಾನ್ಯ ಮನುಷ್ಯರಾದ ನಾವುಗಳು ನಮಗೆ ತಿಳಿದುದರಲ್ಲಿ ಒಂದಿಷ್ಟು ಅವರಿಗೂ ತಿಳುವಳಿಕೆಯನ್ನು ನೀಡಿ ಅವರಿಗೆ ಸರಿದಾರಿಗೆ ತರೋ ಪ್ರಯತ್ನ ಮಾಡೋಣಪ್ಪ. ಇಮಾಮಿ, ನಿನ್ನಷ್ಟು ತಿಳಿದವ ನಾನಲ್ಲೋ. ನಿನಗೆ ಹೆಂಗೆ ಸರಿ ಕಾಣುತ್ತ ಹಂಗ ಮಾಡ. ಒಟ್ಟಿನ ಮೇಲೆ ನನ್ನ ಸೊಸಿ ಕಣ್ಣಾಗಿ ನೀರು ತಪ್ಪಿ ಆಗಿ ನಕ್ಕೊಂತ ಇದ್ರೆ ಸಾಕು ನೋಡಪ್ಪ. ಮಾವ, ನನ್ನ ಸಲುವಾಗಿ ನೀವು ನಂದ್ಕೋಬೇಡ್ರಿ. ಕತ್ತಲು ಕಳೆದ ಮೇಲೆ ಬೆಳಕು ಬರಲೇಬೇಕು ಅಂತ ನನ್ನ ತಲೆ ಒಳಗೆ ಸಂಸ್ಕಾರದ ಬೀಜ ಬಿತ್ತಿ ತಾಳ್ಮೆಯನ್ನು ನೀರು ಹಾಕಿ ಶೀಲಾ ಅನ್ನೋ ಗಿಡ ಬೆಳೆಸಿ ದೊಡ್ಡವಳನ್ನಾಗಿ ಮಾಡ್ಯಾರ. ನನ್ನ ತಂದೆಯ ಆಶೀರ್ವಾದ ನಿಮ್ಮ ಆಸರೆಯಿಂದಿದ್ದರೆ ಸಾಕು. ನನ್ನ ಗಂಡನ್ನ ಸರಿ ದಾರಿ ತಂದೆ ತರ್ತೀನಿ ಮಾವ, ತಂದೆ ತರ್ತೀನಿ. ಆಗ್ಲಮ್ಮ, ನಿನ್ನ ಈ ಅಚಲ ನಿರ್ಧಾರ ನಿನಗೆ ಒಳ್ಳೆ ಫಲ ಕೊಳ್ಳಮ್ಮ. ನಿನ್ನ ತಾಳ್ಮೆ
ನಿನ್ನನ್ನು ತಾಯಿಯಾಗಿ ಕಾಪಾಡಲಮ್ಮ. ಹಾ ಇಮಾಮಿ ಗೌಡ, ನಡಿಯಪ್ಪ ಊಟ ಮಾಡೋಣ. ಇಲ್ಲಿ ನನ್ನ ಮಗಳ ಮಾತು ಕೇಳಿದ ಮೇಲೆ ಊಟ ಮಾಡಿದಕ್ಕಿಂತಲೂ ಹೆಚ್ಚಿನ ಸಂತೋಷ ಆಯ್ತಪ್ಪ. ನನಗ ಸಂತೋಷ ಆದರೂ ಊಟ ಮಾಡ್ತೀನಿ, ಹಂಗ ಮಾಡೋದಿಲ್ಲ. ಒಡೆದು ಹೋದ ನನ್ನ ಮಗಳ ಬಾಳನ್ನು ಒಂದುಗೂಡಿಸಿ ವೇಶ್ಯೆಯ ಸವಾಸದಲ್ಲಿರುವ ನಿನ್ನ ಮಗ ತಾನು ಮಾಡಿದ್ದು ತಪ್ಪು ಅಂತ ಪ್ರಾಯಶ್ಚಿತ್ತಪಟ್ಟು ನನ್ನ ಮಗಳೊಂದಿಗೆ ಸಂತೋಷವಾಗಿ ಜೀವನ ನಡೆಸುವಂಗ ಮಾಡೇ ಮಾಡ್ತೀನಂತ ಆ ಅಲ್ಲಾಹನ ಮೇಲೆ ಪ್ರತಿಜ್ಞೆ ಮಾಡಿನೇ ಇವತ್ತು ನಿನ್ನ ಮನೆಯಲ್ಲಿ ಊಟ ಮಾಡ್ತೀನಿ. ಆಗ್ಬೋದಾ ಗೌಡ? ಆಯ್ತಪ್ಪ, ನಡಿಯಪ್ಪ ಊಟ ಬಾ ಬಾ. ಮಾಲ ಬೇಕು, ಮಾಲ ಬೇಕು. ಮಾಲ ಬೇಕು. ಯಾವಾಗ ಬೇಕು ಅವ್ರಿಗೂ ಕೇಳಿ ಸಂತೆಯಲ್ಲಿ ಮರ ತರಕಾರಿ ಮಾಡ್ರೇನು? ಇಲ್ಲ ಬೇಕು, ಮಾಲ ಬೇಕು. ನಮ್ಮ ಮನೆಗೆ ಬಂದು ಹೋಗೋರಿಗೆ ಏನು ತಿಂತವ್ರಿಗೆ ಇಂತಿಂತ ಡೇಟು ಟೈಮ್ ಅಂದ್ ಕೊಟ್ಟಿರ್ತೀವಿ. ನೀವು ಬಂದು ಟೈಮ್ ಮುಗಿತು ನಾಡ್ರಿ ಮನೆಗೆ. ನನ್ನ ಡೇಟ್ ಮುಗೀತ? ಮುಗೀತು ಟೈಮ್ ಡೇಟ್ ಅಲ್ಲ. ಟೈಮ್ ಮುಗೀತ? ಹಾ ಮಾಮೂಲು ಕೊಟ್ಟವ್ರಿ. ಅಯ್ಯೋ ಎಲ್ಲ ಸ್ವಚ್ಛ ಆಗೈತಿ. ಬಾಯ್ ಮಾಲ ಬಾಯ್. ಬರ್ರಿ ಅಲ್ರಿ ನೀವು ನಮ್ಮ
ಕೊಡಕ್ಕಾಗತ್ತೇನು? ಹೋಲ್ ಬಿಡಿ, ನೀವು ಬರ್ಬೇಕಾದ್ರೆ ನನ್ನ ತಂಗಿಗೆ ರತ್ನಧಾರ ತರ್ತೀನಿ ಅಂತ ಹೇಳಿದ್ರಿ. ತಂದಿದಾವ್ ಅಯ್ಯ ಕೊಡ್ರಲ್ಲ. ಅರೆ ನಿಮ್ದು ಕೈಗೆ ನಾವು ಕೊಡಗಿಲ್ಲ, ನಮ್ದು ರಾಣಿ ಕೈಗೆ ನಾವು ಕೊಡ್ತಾವ್. ಹೌದಾ? ಮಾಲಾ, ಶೇಟು ನಿನಗೋಸ್ಕರ ರತ್ನಧಾರ ತಂದಿದ್ದಾರೆ, ಬೇಗ ಬಾರೆ. ಹಾಗೆ ಅವ್ರ ಬ್ರ್ಯಾಂಡ್ ಯಾವುದು ಅಂತ ನೋಡಿ ಗ್ಲಾಸ್ಗೆ ಹಾಕೊಂಡೇ ಬಾ. ಒರಿಜಿನಲ್ ಚಾಯ್ಸು. ಏನ್ರಿ ನೀವು ದೊಡ್ಡ ಶ್ರೀಮಂತರು, ಲೋಕಲ್ ಮಾಲೆಲ್ಲ ಕುಡಿಬಾರ್ದು ಚಿನ್ನಪ್ಪ. ಅಚ್ಚ ಅಚ್ಚ, ನಮ್ಗೇನು ಗೊತ್ತು, ನಮ್ದು ಹುಡುಗ ಹಂಗೆ ತರ್ತಿತ್ತು ಅದನ್ನೇ ಕುಡಿತಾ ಇದ್ದಾವ್. ಛೀ, ಮಾಲಾ ಫಾರಿನ್ನಿಂದ ತರಿಸಿದ್ವಲ್ಲ ಸ್ಕಾಚ್, ಅದನ್ನ ಹಾಕೊಂಬಮ್ಮ. ಅರೆ ರತಿನ್ ಲಾಲ್, ಅದು ಫಾರಿನಿಂದ ಕಾಸು ಕುಡಿದ್ರೆ ನಾವು ಎತ್ತರ ಆಗ್ತಾವ್. ಏ ತರ್ಸು ತರ್ಸು ಬಾಮ್ಮ. ರಾಣಿ ಮಾಲಾ, ಇವತ್ತು ನಮ್ದು ಕಣ್ಗೆ ನೋಡ್ದು ಹಬ್ಬ ಕಂಡಂಗೆ ಖೂಬ್ಸೂರತ್ತಾಗಿ ಕಾಣ್ತಿದ್ದಾವ್. ಮತ್ತೆ ನೀವು ಮಜಬೂತಾಗಿದ್ದಾವ್. ಸರಿ ಕುಡಿರಿ. ಮತ್ತೆ ನೀನ ಕುಡಿಸು. ನಾನೇ ಕುಡಿಸ್ಬೇಕಾ? ಅಚ್ಚ, ಹಾಗಾದ್ರೆ ನೀವು ತಂದಿರುವ ರತ್ನಧಾರ ಮೊದಲು ನನ್ನ ಕೊರಳಿಗೆ ಹಾಕಿ, ಆಮೇಲೆ ನಾನೇ ಕುಡಿಸ್ತೀನಿ. ಅರೆ ರಾಣಿ, ಹಾ. ಇದು ನಿಮ್ದು ಆಸೆ, ಯಾರಿಗೆ ಬೇಡ ಅಂತಾರೆ. ಏ ರತಿನ್ ಲಾಲ್, ನಮ್ದು ಮೇಲೆ ಎತ್ತು. ಸೆಟು, ನನಗೆ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ. ವಾ 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 ರಾಣಿ ಮಾಲಾ, ನೀವು ಮನುಷ್ಯರಿಗೆ ಅಲ್ಲ, ದೇವುಲು ಖುದ್ದು ಅಪ್ಸರೆಗೆ ಕಂಡಗೆ ಕಾಣ್ತಿದ್ದಾವ್. ಅರೆ ರಾಣಿ ಮಾಲಾ, ನಿಮ್ಗೆ ಹೀಗೆ ನಾವು ನೋಡ್ತಾ ಇದ್ರೆ ನಿಮ್ದು ಕೈಯಿಂದ ಅಮೃತ ಕುಡಿತಾ ಇದ್ರೆ ನಮ್ಗೆ ಮನೆಗೆ ಹೋಗಿ ಮನಸ್ಸೇ ಬರ್ತಾ ಇಲ್ಲ. ಅಯ್ಯೋ, ಹಾಗಂತ ನೀವು ಇಲ್ಲೇ ಉಳ್ಕೊಂಡ್ಬಿಟ್ರೆ ನಮ್ ಕುಲ್ಕಸಬ್ ನಡೆಯೋದು ಹೇಗೆ? ಮನೇಲಿ ನಿಮ್ ಹೆಂಡ್ರ ಮಕ್ಕಳು ದಾರಿ ಕಾಯ್ತಿರ್ತಾರೆ, ಹೋಗ್ರಿ. ಅರೆ ರತಿನ್ ಲಾಲ್, ನಮ್ದಕ್ಕೆ ಹೆಂಡ್ತಿದು ಬೇಡ, ಮಕ್ಕಳದು ಬೇಡ, ಏನು ಬೇಡ. ಅಯ್ಯಯ್ಯೋ, ಇದು ಬೇಕಾ? ಅರೆ ರತಿನ್ ಲಾಲ್, ಇದುಗೆ ಬೇಡ. ಮತ್ತೇನ? ನಮ್ದು ಎಲ್ಲಾ ಜಾಸ್ತಿ ರಾಣಿಗೆ ಕೊಟ್ಬಿಟ್ಟು ನಾವು ಕಾಯಮಾಗಿ ಇಲ್ಲೇ ಬಿಡ್ತಾವ್. ಅಯ್ಯೋ ನನ್ನ ಬಂಗಾರ, ಎಲ್ಲ ನಿಧಾನವಾಗಿ ಬರ್ದು ಕೊಡೋರಂತೆ. ಈಗ ಬೇರೆಯವ್ರು ಬರೋ ಹೊತ್ತಾಯ್ತು, ಹೋಗ್ರಿ. ಅರೆ ರತಿನ್ ಲಾಲ್, ನಮ್ದಕ್ಕೆ ಕೊನೆ ನಂಬರ್ ಅಂತ ಹೇಳಿದೆ, ಮತ್ತೆ ಯಾರು ಬರ್ತಾರೆ ಈಗ? ನಿಮ್ಮೂರಿನ ವೀರಭದ್ರಗೌಡ್ರ ಮಗ ಶಿವನಗೌಡ. ಅರೆ ಬಾಪ್ರೆ, ಅವನು ಇಲ್ಲಿಗೆ ಬರ್ತಾನೆ? ಆ? ಅವನು ಮೊದಲೇ ರೌಡಿ ಜಮ್ ನನ್ನ ಮಗ. ಅವನದು ಕೈಯಲ್ಲಿ ನಾವು ಸಿಕ್ಕರೆ ನಮ್ದು ಖೇಲ್ ಖತಮ್ ನಾಟಕ ಬಂದ್ಬಿಡ್ತಾರೆ. ಮತ್ತೆ ನೀವು ಇಲ್ಲಿದ್ದನ್ನ ನೋಡಿ ನಿಮ್ಮ ಮನೇಲಿ ಹೋಗಿ ಹೇಳಿದ್ರೆ ನಮಗೆ ಆಪತ್ತಲ್ವೇ? ಹೌದೌದು, ನಿಮ್ದು ಮಾತು ಸಚ್ಚೈತಿ. ನಾವ್ ಇಲ್ಲಿಂದ ಹೋಗೋದೇ ಒಳ್ಳೇದು. ಯಾಕೆ ಬೇಕು? ಅರೆ ರತಿನ್ ಲಾಲ್, ಹೇಳಿ. ಮತ್ತೆ ಯಾವಾಗ ಬರ್ಲಿ ನಾನು ನಿಮ್ದು ದರ್ವಾಜೆಗೆ? ನೋಡ್ರಿ, ಡಿಸೆಂಬರ್ ಜನವರಿ ಕೊಪ್ಪಳ ಜಾತ್ರೆ ಆಗೋವರೆಗೂ ಈ ಸನ್ಯಾಕ್ ಬರಕ್ ಹೋಗ್ಬೇಡ್ರಿ. ಯಾಕಂದ್ರ ಖಾಲಿ ಇಲಾಖೆ ಆನ್ಲೈನ್ಯಾಗ ಬುಕ್ ಆಗಿಬಿಟ್ಟಾಳ. ಅರೆ ರತಿನ್ ಲಾಲ್, ಎಲ್ಲ ಆನ್ಲೈನ್ ಬುಕ್ಕಿಂಗ್. ನಮ್ದಕ್ಕೆ ಯಾಕೆ ಕೊಟ್ಟಿಲ್ಲ ನೀವು ಆನ್ಲೈನ್ ನಂಬರ್? ಈ ನಂಬರ್ಗೆ ಎಷ್ಟು ದಿನ ಆಯ್ತು ಬುಕ್ ಮಾಡಿ? ಈ ಡೇಟ್ಗೆ ಬುಕ್ ಮಾಡಿದ್ದು ಭಾಳ ದಿನ ಆಗಿತ್ತು. ಮತ್ತೆ ನೀವು ಡೇಟ್ ಕೇಳ್ತಾರಲ್ಲ, ಹೋಗ್ರಿ ತೆಗ್ನಾಗ ಮನೆ ಇಟ್ಕೊಂಡು ಫೋನ್ ಹಚ್ಚಿ ಸಾಕಾಗೋತ್ ನಮ್ಗೆ, ಹೋಗ್ರಿ ನಡ್ರಿ. ಅರೆ ರತಿನ್ ಲಾಲ್, ಏನೋ ನಮ್ದಕ್ಕೆ ಇನ್ನು ಒಂದು ತಿಂಗಳು ಅಷ್ಟೇ ನಮ್ದು ಮೇಲೆ ಹೋಗ್ಬಿಡ್ತಾವ. ಅಯ್ಯೋ, ಅರೆ ರತಿನ್ ಲಾಲ್, ನಮ್ದಕ್ಕೆ ಆರಾಮಾಯ್ತು ಐತಿ. ಮತ್ತೆ ಬೇಕೋ ನಮ್ದು ಕೆಳಗಿಂದು ಮನೆ ಇಲ್ಲ, ಅದು ಬಿಟ್ಟು ಮಾಡಿದ ಮನೆಗೆ ಹೋಗ್ತಿದಾವ. ಮೇಲ್ಮನೆಗೆ ಹೋಗ್ತಾರೆ. ಅವಾಗೆ ನಮ್ದಕ್ಕೆ ಫುಲ್ ಟವರ್ ಬರ್ತಾವ್. ನೀವು ನಂಬರ್ ಕೊಡ್ತಾವ್ ನಾವು ಬರ್ತಾವ್. ಈಗ ನಡ್ರಿ. ಅಚ್ಚಾ. ಅರೆ ರತಿನ್ ಲಾಲ್, ಅದು ನಿಮ್ದು ತಂಗಿಗೆ ಒಂದು ಕೊಡ ಕೇಳಿ. ಅರೆ ಮಾಲಾ, ಸೆಟು, ಒಂದು ಕಿಸಿಗೆ ಟೂಸ್ ಅಂದ್ರಿ, ಇನ್ನು ಡೇಟ್ ಬೇಕಾ? ಅರೆ ರತಿನ್ ಲಾಲ್,
ನಮ್ಮಂಥದ್ದು ವಯಸ್ಸಾದ ಮಂದಿಗೆ ನಿಮ್ದು ತಂಗಿಗೆ ನೆಲಕ ಕೊಡಕ್ಕೆ ಹೇಳಿ ಹಾ ಹಾ ಐ ಪವರ್ ಎನರ್ಜಿ ಬಂದಂಗಾತು. ಒಂದು ವಾರ ಊಟ ಬೇಡ, ನಿದ್ದೆ ಬೇಡ, ಇದರಲ್ಲೇ ನಾವು ಆಯಾಗಿದ್ದು ಬಿಡ್ತಾವ್. ಅರೆ ರಾಣಿ ಮಾಲಾ ಟಾಟಾ. ಹೆಂಗೈತ್ ನೋಡ ಯವ್ವ, ಇದು ಬರ್ಲಿ ಅಂತದು ಎದಕ್ ಬೇಕಾ ಯವ್ವ ಇದಕ್ಕೆ ಅಂತೀನಿ ನಾನು. ಅಲ್ಲ ತಣ್ಣಗಿರೋದು ಬಿಟ್ಟು ಬಿಡಕ್ ಹಾಯ್ಲಿ. ಆ ಸೀಟು ತನ್ನ ಆಸ್ತಿನೆಲ್ಲ ನನ್ನ ಹೆಸರಿಗೆ ಬರೆದು ಕೊಡ್ತಾರಂತೆ. ಎಷ್ಟು ಹೇಳಿದ್ರೆ ಅಷ್ಟಾಯ್ತು ಅದ್ರ ಬಿಡಕ್ ಹಾಯ್ಲಿ. ಹೋಗಲಿ ಬಿಡ ಯವ್ವ, ನಾವೆಲ್ಲ ಹಾಗೆ ಬಿಡ್ತೀವಿ ಆ ಸೀಟು ಎಲ್ಲ. ಅಣ್ಣಯ್ಯ ಶಿವನಗೌಡರು ಬಂದ್ರು ಅಂತ ಕಾಣಿಸ್ತಾ ಇದೆ. ಹೌದಲ್ಲ? ನೀನು ಒಳಗ್ ಹೋಗು, ನಾನು ಬಾಗ್ಲ ತೆಗಿತೀನಮ್ಮ. ಅಲ್ಲ ಅವ್ರು ದೂರದಿಂದ ಬರ್ತಾ ಇದ್ದಾರೆ ಅವರು. ಬರ್ತಾ ಇದಾರ. ನಾನು ಹೇಳಿದೆ ಓಣ್ ಕೆಟ್ಟ ನಂಗೆ ಮನೆ ಬೇಡವ, ಬೇರೆ ಮಾಡ ನನಗೆ ಕೇಳ್ತಾರೆ. ಎಷ್ಟು ಕತ್ಲ ಮಾಡ್ತೇನೆ ಅಲ್ಲೇ ಹೋಗು ಅಂತ ಹೇಳಿದೆಲ್ಲ ಮತ್ತೆ ನಿಂದ್ರವ. ಹಾ? ರತ್ನದಾರ ಬಿಚ್ಚಿಡು. ಅಮ್ಮ ಇದು ಗೌಡ್ರು ನೋಡಿದ್ರೆ ಗಾತ ಆಗಿತ್ತು. ಒಂದೇ ಉಪ್ಪಿಟ್ಟಿರ್ಬೇಕು, ತಿಂದು ಮಕ್ಕೊಂಡ್ಬಿಡುವಂತ. ರತನ್ ಲಾಲ್, ಬಾಗಿಲು ತೆಗೆದು ಇಷ್ಟಾಗಿ ತಡ ಮಾಡಿದೆ. ಹಿಟ್ಟಾಗ್ಬೇಡಿ ಗೌಡ್ರಿ, ನಮ್ಮ ಮನೆ ಬಾಗಿಲು ನಿಮಗಾಗಿ ಯಾವಾಗಲೂ ತೆಗೆದೇ ಇರುತ್ತೆ. ನನ್ನ ತಂಗಿ ನಿಮ್ಮ ದಾರಿ ಕಾಯ್ದು ಸುಸ್ತಾಗ್ಬಿಟ್ಲು. ಹೌದೇ? ನಿಮ್ಮ ನಿಮ್ಮನ್ನ ಕಂಡ್ರೆ ತುಂಬಾ ಪ್ರೀತಿ ಅವಳಿಗೆ. ಹೌದೇ? ಈಗ ಮಾಲಾ ಎಲ್ಲಿದ್ದಾಳೆ? ಒಳಗಿದ್ದಾಳೆ, ಕರೀರಿ. ಮಾಲಾ, ಮಾಲಾ. ಬರೋದಕ್ಕೆ ಯಾಕೆ ಇಷ್ಟು ತಡ ಮಾಡಿದ್ರಿ? ನಿಮ್ ದಾರಿ ನೋಡಿ ನೋಡಿ ನನಗಂತೂ ಸಾಕಾಗಿ ಹೋಗ್ಬಿಟ್ಟಿತ್ತು. ನನಗೂ ಅಷ್ಟೇ ಮಾಲಾ, ನಿನ್ನನ್ನು ಬಿಟ್ಟು ಒಂದು ಕ್ಷಣವೂ ಇರಲು ಸಾಧ್ಯವಿಲ್ಲ. ಮನೆಯಲ್ಲಿ ಹಿರಿಯರ ಒತ್ತಾಯಕ್ಕಾಗಿ ಒಲ್ಲದ ಮನಸ್ಸಿನಿಂದ ಮದುವೆ ಮಾಡ್ಯಾರ. ತಾಳಿ ಕಟ್ಟಿದ ಧರ್ಮ ಸಂಕಟಕ್ಕೆ ಆ ಮನೆಗೆ ಹೋಗಬೇಕಾಗಿದೆ ಅಷ್ಟೇ. ಅಂದ್ರೆ ನೀವು ನಿಮ್ಮ ಹೆಂಡತಿಯೊಂದಿಗೆ ಒಂದು ದಿನಾನು ಬರ್ತಾ ಇಲ್ವೇನು? ಅಯ್ಯೋ ಏನೇ ತಂಗಿ ನೀನು, ಅವ್ರ ಹೆಂಡತಿಯೊಂದಿಗೆ ಸುಖವಾಗಿದ್ದಿದ್ರೆ ನಮ್ಮನೆ ಹುಡುಕೊಂಡು ಯಾಕೆ ಬರ್ತಾ ಇದ್ರು? ನಾನು ಅವ್ರ ಹೆಂಡತಿನ ನೋಡಿದ್ದೀನಮ್ಮ. ಹೌದಾ? ಅವಳ ಸೌಂದರ್ಯ ನೀನು ಎಡಗಾಲಿಗೆ ಸಮಾನ. ಏ ರತನ್ ಲಾಲ್, ಅವಳ ವಿಷಯ ಇಲ್ಲ ತೆಗಿತಾ ಇದ್ದಿ. ಅದನ್ನೆಲ್ಲ ಮರಿಬೇಕಂತ ತಾನೇ ನಾನು ನಿಮ್ಮ ಮನೆಗೆ ಬರೋದು. ಚಿನ್ನದಂತ ಬಾಯಲ್ಲಿ ಮುತ್ತಿನಂತ ಮಾತು. ನಮ್ಮನೆ ಇರೋದೇ ನಿಮಗೋಸ್ಕರ. ಈ ಮಾಲಾ ಇರೋದೇ ನಿಮಗೋಸ್ಕರ, ನಿಮ್ಮ ಸೇವೆಗೋಸ್ಕರ. ಮಾಲಾ ಇರು ಅಣ್ಣಯ್ಯ, ಈಗ ತಾನೇ ಬಂದಿದ್ದಾರೆ, ನಿಧಾನವಾಗಿ ಕೇಳಿದ್ರೆ ಆಗಲ್ಲ ಏನು? ಹೆಂಗ ಮಾಡ್ಕೊಂತ ಕುಂದ್ರವ, 3 ಗುಂಪು ಕಟ್ಬೇಕು ನೋಡು. ಜಾತ್ರೆ ಕಮಿಟ್ ಬಂತು, ಏನು ಮಾಡ್ತಿ ನೋಡು. ಹೇಳ್ತೀನಿ ಸುಮ್ಮನೆ ಇರು, ಅವರೆಲ್ಲ ಕೊಡ್ತಾರೆ. ಹೆಂಗಾರ ಮಾಲಾ, ಸಂಕೋಚ ಬೇಕೆ? ನಿನ್ನ ಆಶೆ ಏನೇ ಇದ್ರೆ ಹೇಳು, ಅದನ್ನು ನಾನು ಈಡೇರಿಸುತ್ತೇನೆ. ಖಂಡಿತವಾಗಿರ್ತೀನಿ ಮಾಲಾ, ಖಂಡಿತವಾಗಿರ್ತೇನೆ. ಅದಿರ್ಲಿ, ಆ ರಾಮ್ಜಿ ಸೇಠ್ ನಿಮ್ಮನೆ ಕಡೆಯಿಂದ ಹೊಂದಲ್ಲ, ಅವ್ಯಾಕೆಲ್ಲಿ ಬಂದಿದ್ದ? ಆಹಾ, ಅದೇ ವಿಷಯ ನಿಮ್ ಮುಂದೆ ಹೇಳು ಅಂತ ನಾನು ಇವಳಿಗೆ ಹೇಳ್ತಾ ಇದ್ದೆ ಗೌಡ್ರೆ. ಹೇಳಿದ್ದಲ್ಲಮ್ಮ ನಾನು. ನೋಡಿ ಗೌಡ್ರೆ, ಇದು ನಮ್ಮ ಸ್ವಂತ ಮನೆ ಅಲ್ಲ, ಬಾಡಿಗೆ ಮನೆ. ಈ ಮನೆ ಮಾಲೀಕನಿಗೂ ನಮಗೂ ಒಂದು ಕರಾರಾಗಿತ್ತು. 5 ಲಕ್ಷ ರೂಪಾಯಿಗೆ ನಾವು ಈ ಮನೆನ ಲೀಸ್ಗೆ ಹಾಕೊಂಡಿದೀವಿ. ಅಂದ್ರೆ 5 ಲಕ್ಷ ರೂಪಾಯಿ ನಾವು ಅವನಿಗೆ ಕೊಟ್ರೆ ನಮ್ಮ ಹಣಕ್ಕೆ ಬಡ್ಡಿ ಇಲ್ಲ, ಅವನ ಮನೆಗೆ ಬಾಡಿಗೆ ಇಲ್ಲ ಅಂತ ಮಾತಾಗಿತ್ತು. ಅದ್ರ ಸಲುವಾಗಿ ರಾಮ್ಜಿ ಶೆಟ್ನ ಹತ್ರ 3 ಲಕ್ಷ ರೂಪಾಯಿ ಸಾಲ ಮಾಡಿದ್ವಿ. ಆ ಸಾಲಕ್ಕಾಗಿ ನಮ್ಮನ್ನ ಸೂಲಕ್ಕೇರಿಸೋ ರೀತಿಯಲ್ಲಿ ಕಾಡ್ತಾ ಇದ್ದಾನೆ ಗೌಡ್ರೆ, ಅವನು ಕಾಡ್ತಾ ಇದ್ದಾನೆ ಅಲ್ವೇನೆ ಮಾಲಾ? ಹೌದು, ನಮ್ಮ ಅಣ್ಣಯ್ಯ ಹೇಳ್ತಾ ಇರೋ ಮಾತೆಲ್ಲ ನಿಜ. ನಾನು ಯಾವಾಗಲೂ ನಿಮ್ಮೊಂದಿಗೆ ಹೇಗೆ ಇರಬೇಕು ಅನ್ನೋದೇ ನನ್ನ ಆಸೆ.
ಆ 3 ಲಕ್ಷ ರೂಪಾಯಿ ಹಣ ನೀವು ಕಟ್ಟಿದ್ರಿ ಈ ಮನೇನು ನಿಮ್ದಾಗುತ್ತೆ, ನಾವು ನಿಮ್ಮವರಾಗ್ಬಿಡ್ತೀವಿ. ಏನಂತೀರಿ? ಅನ್ನೋದೇನು? ಗೌಡ್ರಿಗೆ ನನ್ನ ಮೇಲೆ ನಿಜವಾಗ್ಲೂ ಪ್ರೀತಿ ಇದ್ದೇ ಇದೆ. ಆ ಹಣ ತಂದು ಕೊಟ್ಟೇ ಕೊಡ್ತಾರೆ ಅಣ್ಣಯ್ಯ. ಆಯ್ತು ಮಾಲ, ನೀ ಹೇಳಿದ ಮೇಲೆ ಮುಗಿದು ಹೋಯ್ತು. ನಾಳೆ ದಿನ ಆ ಹಣ ತಂದು ಕೊಡ್ತೀನಿ. ಹೌದಾ? ನಾನು ಹೇಳಿಲ್ವೇ ಅಣ್ಣಯ್ಯ, ಗೌಡ್ರು ಮಾತು ಕೊಟ್ರು ಅಂದ್ರೆ ಶ್ರೀರಾಮ ವಚನವಿದ್ದಂತೆ. ಅಯ್ಯಯ್ಯವ್ವ, ರಾಮ ವಚನ ಸುಳ್ಳಾದ್ರೂ ಆಗ್ಬೋದು, ನಮ್ ಗೌಡ್ರ ಮಾತು ಸುಳ್ಳಾಗೋದಿಲ್ಲಮ್ಮ. ಮಲ, ನಾನು ಮಾರ್ಕೆಟ್ಗೆ ಹೋಗಿ ಹಾ ಹಾ, ಬೇಗ ತಂದ್ಬಿಡು. ಗೌಡ್ರನ್ನ ಚೆನ್ನಾಗಿ ವಿಚಾರಿಸು ಬಂಗಾರಿ. ಆಯ್ತಣ್ಣಯ್ಯ. ಮಾಲ, ಹೇಳಿ. ಈ ನಿನ್ನ ಕಮಲದ ಕಣ್ಣುಗಳು, ಆಹಾ, ಸೇಬು ಹಣ್ಣಿನ ತುಟಿ, ಅಮ್ಮ, ತೊಂಡೆ ಹಣ್ಣಿನ ತುಟಿ, ಸಕ್ಕಿಲ್ಲ ಸೊರಗಿಲ್ಲ, ಯೌವನವಂತರೂ ಮಾಸಿಲ್ಲ. ಆಹಾ, ಮಾಲ, ನಿನ್ನನ್ನು ಬಿಟ್ಟು ಒಂದು ಕ್ಷಣವಿರಲು ಸಾಧ್ಯವಿಲ್ಲ ಮಾಲ. ಹೌದೇ? ಬನ್ನಿ ಹಾಗಾದ್ರೆ ಒಳಗಡೆ. ತಾಳದ ಭಾಳ ಸಾಕಾತ್ರಿ. ಇಬ್ರು ಹೆಂಡ್ರ ಕೈಯ ಸಿಕ್ಕ ನನ್ನ ಜೀವನ ಹೆಂಗಾಗ್ಯದ ಅಂದ್ರೆ ಆಡ್ಕೋತ ಸಿಕ್ಕ ಅಡಿಕೆ ಆಗ್ದಂಗೆ ಆಗಿದ್ರಿ. ಮಾಡ್ಕೋಬೇಡ್ರಪ್ಪ, ಯಾರ್ಯಾರು 2 ಲಗ್ನ ಮಾಡ್ಕೋಬೇಡ್ರಿ. ಮಗಳ ಅಮೃತವ, ಮಗಳ ಸಕ್ಕರೆವ, ನಾ ಬಂದಿನವೋ ನಿಮ್ಮಪ್ಪ ಹನುಮಂತಪ್ಪ. ಬಂದ್ ನೋಡ್ರಿ ಹನುಮ, ನನ್ನ ಕಣ್ಣ ಮಣ್ಣುಗಿ ತನ್ನೆರಡು ಮಕ್ಕಳು ನನ್ನ ತಲೆ ಕಟ್ಟಿದ ಮಹಾ ಪಾಪಿರಿವ. ಇವ ಮಾವಲ್ರಿ, ನನ್ನ ಪಾಲಿನ ಕೊಡ್ಲಿಕ್ಕೆ ಕಾವಿವ. ಕೇಳಕ್ ಬರ್ತೈತಿ, ಭಾಳ ಚಲೋ ಅದ ಬಿಡಲಿ. ಏನು ಅಳಿಯ, ಮಾವ ಹೊರಗೆ ಬಂದು ನಿಂತಾನ. ಕರಿದೇರು ನಿಂತಪ್ಪೋ, ನೀ ಕರಿಲಾರ್ದ ಒಳಗೆ ಬಂದಿದ್ದು ನನ್ನ ತಪ್ಪೋ. ನಾವು ಕದ ತೆಗೆದಿವಲ್ಲ ಅದ ದೊಡ್ಡ ತಪ್ಪ. ಏನು ಅಳಿಯ, ನಾನು ನಿನಗೆ ಎಷ್ಟು ಉಪಕಾರ ಮಾಡಿನೋ. ಏನು ಉಪಕಾರ ಮಾಡಿದಿ? ಈ ಉಪಕಾರ ಮಾಡಿದಕ್ಕೆ ಒಳಗೆ ಕರೆದು ಉಪಚಾರ ಮಾಡ್ಬೇಕ ನೀನು. ನನ್ನ ಉಪಕಾರ ಮರಿಬಾರ್ದು ಅಳಿಯ ನೀನು. ಅಲ್ಲೋ, ಈಗಿನ ಕಾಲದಾಗ ಮಕ್ಕಳಟ್ಟು ಸಾಲಿ ಕಲ್ತು ದೊಡ್ಡ ದೊಡ್ಡ ನೌಕರಿ ಮಾಡೋರಿಗೆ ಒಂದು ಕನ್ಯಾ ಸಿಗವಲ್ದು. ಅಂತ ನಾನು ನನ್ನ 2 ಹೆಣ್ಮಕ್ಳು ನಿನಗ ಕೊಟ್ಟು ಮದುವೆ ಮಾಡೀನಿ. ಡಬಲ್ ಗಾಡಿ ಕೊಟ್ಟಿನೋ ತಮ್ಮ, ಒಂದು ಪಲ್ಸರು, ಒಂದು ರಾಯಲ್ ಎನ್ಫೀಲ್ಡು. ಬೆಕ್ಕದಂಗ ಗಾಡಿ ಹೊಡಿ. ಆ ಕಡೆ ಸಟ್ಕೊಂಡ್ರ ಈ ಕಡೆ ಹೋಗೋದು, ಈ ಕಡೆ ಸಟ್ಕೊಂಡ್ರ ಆ ಕಡೆ ಹೋಗೋದು. ಆ ಕಡೆ ಸೆಟ್ಕೊಂಡ್ರೆ ಈ ಕಡೆ ಹೋಗೋದು, ಈ ಕಡೆ ಸೆಟ್ಕೊಂಡ್ರೆ ಆ ಕಡೆ ಹೋಗೋದು. ಹೌದು, 2 ಒಮ್ಮೆಲೆ ಸೆಟ್ಕೊಂಡ್ರ ನಾ ಇಲ್ಲ.
ನಿನ್ನ ಬಾಳೆ ಸುದ್ದು ಮಾಡಕ್ ನಾನು ಅದೀನಿ. ನಿನ್ನ ಬಾಳೆ ನನಗ್ ಬಿಟ್ರೆ ಯಾರಿಗೂ ಸುತ್ತಾಗದಲ್ಲ, ಖಾಲಿ ಬೀಳು. ನಿನ್ನ ಕಾಲಿ ಬೀಳೋದಲ್ಲ, ನಿನ್ನ ಕಾಲು ಸಣ್ಣ ಕಡಿದ್ರು ನಂಗೆ ಸಿಟ್ಟು ಹೋಗೋದಲ್ಲ. ಯಾಕೋ ಯಾಕ ಜೋಡು ಮಾಡಿಯಲ್ಲಪ್ಪ ಬ್ಯಾಡ್ ನಿನ್ನ ಮಕ್ಕಳನ್ನ. ಅವು ನನ್ನ ತಲೆ ತಿನ್ನೋದ್ರಾಗ ರಗಡಾಕಿತ್ತು. ಇನ್ನು ನೀವೊಬ್ಬ ಜೋಡ ಇದ್ರ ಜೊತೆ ನೀ ಬಂದಿದ್ದು ನೋಡಿದ್ರೆ ಪೂರ್ತಿ ಗೂಡ್ ಚಾಪಿ ಕಿತ್ಕೊಂಡು ಬಂದಂಗ ಕಾಣತ್ತ. ಹೌದಪ್ಪ ಅಳಿಯ, ಇನ್ನೇನ್ ನನಗೂ ವಯಸ್ಸಾತು. ಮನಿ ಹೋಗಂತತಿ, ಸುಡುಗಾಡ ಬಾ ಅಂತತಿ. ಇರೋಷ್ಟು ದಿವಸ ಮಕ್ಕಳ ಮನೆಯಾಗಿದ್ದು ಕಮ್ಮಗ ಉಂಡು ಗಟ್ಟಿ ಆಗಿರ್ಬೇಕಂತ ಹೇಳಿ ಪೂರ್ತಿ ಜೆಂಡ ಊರಕ್ಕ ಬಂದಿ ಯಾವ್ದಲ್ಲ ಅಳಿಯ. ನಾನು ನಿನ್ನ ಪಾರ್ಟಿ, ನನ್ನ ಮಕ್ಕಳು ಭಯಂಕರ ಜಗಳ ಮಾಡ್ತಾರ. ಅವ್ರ ಕೈಯಾಗ ಸಿಕ್ಕ ನೀ ಸಾಯಬಾರ್ದಲ್ಲ, ನಿನ್ನ ಸಲುವಾಗಿ ನಾನು ಬಂದೀನಿ. ನಿಮ್ಮ ಕರೆ ನಾಮ ನಿನ್ನ 6ನೇ ಹತ್ತಿ ಆಣೆ ಆಗು ಕರೆ. ಆರ ಹಾ ಯಪ್ಪ ಊರಾಗ ಅಕೌಂಟರಿ ಎಷ್ಟು ಅವನು ತಂದೆ ನೀನು. ನಮ್ಗೆ ಎರಡಕ್ಕೆ ಎದುರುತ್ತೆ ಆರ ಅಂತ ನಾ ಹೆಂಗದೀನಿ ಕಾಲಿಗಳು. ಅಷ್ಟಪುತ್ರ ಸೌಭಾಗ್ಯವತಿ ಭವ. ನಾ ಹಡಿಬೇಕಾಗಿ ನೋಡ್ರಿ ನಾ ಹಡಿಲ್ಲ. ಹಾ ನೀನು ಹಡಿ, ಬಂದಿನಿ ಬಾಣೆತನ ಮಾಡೇ ಹೋಗ್ತೀನಿ ನಾನು. ನಿನಗೊಂದು ತಾಯಿ ಕಾರ್ಡ್ ಮಾಡಿಸ್ತೀನಿ. ಮತ್ತೆ ಒಗಿಯೋ, ಒಂದೆರಡು ಒಗಿಯೋ. ಅಲ್ಲೋ ಮಾವ, ಅವು ಎರಡು ನಿನ್ನ ಮಕ್ಕಳ. ನಾವು ಮದುವೆ ಮಾಡಿ 2 ವರ್ಷ ಆತು. 2 ವರ್ಷ ಹೌದು ಮರೆ, 2 ವರ್ಷ ಆಯ್ತು ಮದುವೆಯಾಗಿ. ಮೊಮ್ಮಕ್ಕಳು ಆಡ್ಸ್ಕೊಂಬದು ಏನಿಲ್ಲ ನಿನಗೆ. ಅಲ್ಲಿ ಅವನ ಅದಕ್ಕೆ ಒಂದಲ್ಲ ಅಂತ 2 ಹೆಣ್ಮಕ್ಳು ಕೊಟ್ಟು ಮದುವೆ ಮಾಡೀನಿ. ನಿನ್ನ ಪ್ರಯತ್ನ ಫೇಲ್ ಆದ್ರೆ ನಾ ಏನು ಮಾಡ್ಲಿ ಮಾವ? ಅವು ಎರಡು ನಿನ್ನ ಮಕ್ಕಳ? ಹಾ, 2 ಒಂದ ತಾಯಿ ಮಕ್ಕಳು. ಪಕ್ಕ ಒಂದ ತಾಯಿ ಮಕ್ಕಳು. ಒಂದ ತಾಯಿ ಮಕ್ಕಳು ಇರ್ಬೇಕು, ತಂದೆ ಬೇರೆ ಬೇರೆ ಇರ್ಬೇಕು. ಹೌದಳ, ಅವ ಬೇರೆ ನಾ ಬೇರೆ. ಏನು ಮಾತಾಡ್ತೀವೋ ಅದ್ವಾನ? ಏನು ಮತ್ತ ಒಂದ್ರ ಮುಖದಾಗರ ನಗು ಮಂದಹಾಸ. ಯಾವಾಗ ನೋಡಿದ್ರು ಇರುಸು ಮುರುಸು, ಗುದ್ದಾಡಿದ ಇವರಿಬ್ರು ಗುದ್ದಾಡಿದಾಗ ನನ್ನ ಪ್ರಯತ್ನ ಗುಡ್ಡಕ್ಕಲ್ಲ ಹೊತ್ತಂಗಾಗ್ಯದ ಮಾವ. ಅಂದ್ರ ಅಳಿಯ ಏನು ಇಲ್ಲ, ಸುದ್ದಿ ಕೇಳಬೇಡದು. ಹೌದು. ಕೂಳ್ ಹೆಂಗ? ಕೂಳು ನಾನೇ ಕೂತ್ಕೊಂಡ್ರೆ ತಿಂತಿಲ್ಲ, ಹೊರ ಹೋಟೆಲ್ನಾಗಾರ ತಿಂತೀನಿ. ಇಲ್ಲಿ ಕುಂದಿರ್ತೇನ? ಹಾ, 2 ತಾಡ್ ತಂದು ಅತ್ತ ಹೋಗ್ಬೇಕು ಹೋಗಿದ್ದ. ನಾಯಿ ಹೋಗಿಲ್ಲ. ಇನ್ನೊಂದು ಕಾಂಕಡಿಂದ ಪಲ್ಯ 2,000 ಕೊಟ್ಟು ತಿಂದ ಹಾಗೆ ಆಯ್ತು ನೋ ಮಾವ. ಮನ್ಯಾಗ ನಾಯಿ ಸಾಕಿಲ್ಲನು? ನಾನೇ ಇದ್ದೀನಿ, ಮತ್ತೆ ಆಗ್ತಾ ಇತ್ತು ರೋ ಮಾವ. ಅಳಿಯ ಇದಕ್ಕೊಂದು ದಾರಿ ಬೇರೆ ಮಾಡ್ತೀನಿ. ಏನ್ ದಾರಿ ಮಾಡ್ತೀವೋ? ಇದ್ ದಾರಿ ಬಂದ್ ಮಾಡಿ ತಲವಿ ಚಿತ್ತಾರದ ಗಣೇಶ ಅಡ್ಡಾಡ್ದಂಗ ಐಸು ಅನ್ನಂಗ ಅಡ್ಡಾಡ್ಲಿಕ್ಕೆ ಮಾಡ್ತೀವಿ. ಅಳಿಯ ನನ್ನ ಮಕ್ಕಳನ್ನ ನೀ ಹೇಳ್ದಂಗೆ ಕೇಳಬೇಕು. ನೀ ಕೈಯಿಂದ ತೋರ್ಸು, ಕಾಲಿಲೆ ಝಾಡಿಸಿ ಹೋಗ್ಬೇಕು. ಯಾರಿಗೆ? ಅಲ್ಲ, ನೀ ಹೇಳ್ದಂಗೆ ಕೇಳೋಗ್ ಮಾಡ್ತೀನಿ. ಎಲ್ಲಿದಾರ ಇಬ್ರು? ಅವ್ರೆಲ್ಲ ಹೋಗ್ತಾರೆ? ಇಲ್ಲ ನೀರ್ ತರಕ್ ಹೋಗ್ಯಾರ. ಇಲ್ಲೇ ಬೋರ್ ಹಾಕ್ಸ್ಬಾರ್ದು ನಾನು. ಇಲ್ಲಿ ಬೋರ್ ಹಾಕ್ಸಿದ್ರೆ ಈಗ ಹುಬ್ಬಳ್ಳಿ ಶರಣ ಇಡೀ ಊರು ಮನ್ಕಲ್ ಜಗಳ ತೆಗಿತ. ಮಗಳ ಯಾವಾಗ ಬಂದ್ಯಲ್ಲ? ಈಗ ಬಂದೇನವ. ಎಲ್ಲಿ ನಿಮ್ಮ ತಂಗಿ ಸಕ್ರವ್ವ? ಆಕೆ ಸುಡುಗಾಡ್ಕೋಬೇಕು, ಹಿಂದೆ ನೀರು ತಮರ್ಕತ್ತಾಳ. ಅಲ್ಲ ಬರ್ದು ಆಕಿನ ಕೇಳದದು. ನಾನೇನು ಸತ್ತಿನೇ ರೀ, ಎದಕ್ಕೆ ಬರ್ತೀವಿ ಹೊಟ್ಟೆ ಉಡ್ಸಕ? ಅಕ್ಕಿಗೆ BP ಚೆಕ್ ಮಾಡಿಸು ಮೊದಲು. ಫೋನು ನಿಮ್ಮ ಅಪ್ಪಂದು ಓಡ್ ಸೆಟ್ ಭಾಳ ದಿವಸ ಆಗ್ತದ ಕರೆನ್ಸಿ ಹಾಕ್ತದ. ಇನ್ಕಮಿಂಗ್ ಯಾವಾಗ ಔಟ್ ಆಗ್ಯದ, ಏನೋ ಚಾರ್ಜ್ ಇಡ್ತಾನ ಅಂತ ಇನ್ಕಮಿಂಗ್ ಬರ್ತಾವ. ಔಟ್ ಎಂದೋ ಬಂದಾಗ್ಯಾವ. ಕಾಲ್ ಮಾಡಿ ಈ ಕರೆನ್ಸಿ ಖಾಲಿ ಆಗೈತಿ. ಯಪ್ಪ ಇವತ್ತ ಬೆಟ್ಟಾಗ ಇವತ್ತ ಅವಕತ್ ಬಂದೇನು ಹಾಕದ್ರಿ ಜೇಡವ್ರು ಇಲ್ರವಾ, ನಿಮ್ಮಿಬ್ಬರಿಗೂ ಒಂದು ಸಂತೋಷ ವಿಷಯ ಹೇಳದಿತ್ತು, ಅದಕ್ಕೆ ಬಂದೀನಿ. ಅದು ಯಪ್ಪ ನಾನು ಹಿರೇ ಮಗಳು, ನನ್ನ ಮುಂದೆ ಯಪ್ಪ ನನ್ನ ಮುಂದೆ ತಡ್ರಿ ಇಬ್ರಿಗೂ ಹೇಳಕ್ಕಂತ ಬಂದಿನಿ. ಕುಂದ್ರಾಕೊಂದು ಕುರ್ಚಿ ಹಾಕ್ರಿ. ಬಾರೋ ಅಳಿಯ, ಧೂಳ ಐತಿ, ಒರೆಸ್ಬಿಡ ನೀನ. ಮೊದಲ ಚಲೋ ಇತ್ತಲ್ಲೋ ಅದು. ಯಪ್ಪ ಏನದು ವಿಷಯ ಹೇಳ? ಅದು ವಿಷಯ ಏನಂದ್ರ, ಸರಿ ಆ ಕಡೆ ನಮ್ಮಪ್ಪ ಬಾಳ ನಿನಕ್ ಬಂದನ, ಏನೋ ಸಂತೋಷದ ವಿಷಯ ಹೇಳ್ತಾನ ಕೇಳೋಣ ಅಂತಂದ್ರ ನಂದೊಂದೇಳಿ ಇಲ್ಲಿ ಒಳಗ ಏನಿಲ್ರವಾ, ಊರ್ ಮುಂದ ನಂದು 5 ಎಕರೆ ನೀರಾವರಿ ಹೊಲ ಐತಲ್ಲ ಮಗಳೇ, ಹೆಂಗೈತವ? ಯಪ್ಪ ಊರ್ ಮುಂದಿನ ಹೊಲ ನೋಡೋರ್ ಕಣ್ಣು ಮಗಳ, ಈ ನಡುವರಾಗ ಒಂದು ದೊಡ್ಡ ಮಾಡಿ ಮನೆ ಐತಲ್ಲ, ಅದು ಹೆಂಗೈತಿ? ನನಗೆ ಗೊತ್ತಿಲ್ಲೇನಪ್ಪ, ಮ್ಯಾಗ್ಲಿ ಮನೆ ಬಾಡಿಗೆ ಕೊಟ್ಟಿ ಕೆಳಗೆ ಮನೆಗೆ ನೀ ಅದಿ. ಹೌದವ, ಇನ್ನೇನು ನನಗೆ ಹೋದ ವಯಸ್ಸು ಹೊಳ್ಳಿ ಬರ್ತಾವ. ನನಗೆ ಇರೋರೋ ನೀವಿಬ್ರು ಮಕ್ಕಳು, ಅದಕ್ಕೆ ಆಸ್ತಿ ತಿಳಿತ್ ನನಗ ನೀ ಹಿರೇಮಗಳ ಮೇಲೆ ಜೀವದಿ ಅಂತೇಳಿ. ಯಪ್ಪ
ದೋಸೆ ಇಟ್ಟು ರೆಡಿ ಐತಿ. ಬಿಸಿ ಬಿಸಿಯಾಗಿ ಗರಿಯಾಗಿ ದೋಸೆ ಮಾಡ್ಕೊಂಡು ನ್ಯಾಗಷ್ಟು ಬೆಣ್ಣೆ ಹಚ್ಕೊ ಬರ್ತೀನಿ. ಏಯ್ ಬಾರ ನಿನ್ನ ಇಟ್ಟು ಯಾವಾಗಿದ್ದೇನೆ ಕೆಟ್ಟು ಉಳಿನಾರ್ದಿರ್ತತಿ ದೋಸೆ ಮಾಡ್ಕೊಡ್ತಂತೆ ಮುಂಜಾನೆ ಬೆನ್ಲೆ ಗ್ರೈಂಡರ್ಗೆ ಹಾಕಿದ್ದೆ. ಯಾವಾಗ ಊಟ ಮಾಡಿ ಏನು ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಂಡು ಮೊಸರು ಹಚ್ಕೊಂಡು ಮ್ಯಾಲಿಟ್ಟು ಚಟ್ನಿ ಹಚ್ಕೊಂಡ್ ಬರ್ತೀನಿ ಹೊಟ್ಟಿ ತುಂಬ ಊಟ ಮಾಡು. ಅಯ್ಯ ಬಾರ ನಿನ್ನ ಮ್ಯಾಗ ಇಷ್ಟು ಚಟ್ನಿ ಹಚ್ತಾಳಂತ. ಈ ಚಟ್ನಿ ತಿಂದು ನಮ್ಮ ಅಪ್ಪನ ಬೆಳತನ ಅಡ್ಡಾಡ್ಬೇಕನು. ಅಲ್ಲ ನೀ ಹಿಟ್ಟು ನಾದಿ ರೊಟ್ಟಿ ಬಡ್ದು ಅಲ್ಲಿ ತನಕ ಹಸ್ಕೊದ್ರಬೇಕ ನಮ್ಮಪ್ಪ. ಯಪ್ಪ ಬಿಸಿ ಬಿಸಿ ಹಾಲೈತಿ, ಬಾದಾಮಿ ಪೌಡ್ರ್ ಹಾಕೊಂಡು ಸಕ್ಕರೆ ಹಾಕೋ ತಗೊಂಬರ್ತೀರಿ. ಯವ್ವ ಇಂಥ ಬಿಸಿಲಾಗ ನಮ್ಮ ಅಪ್ಪಗೆ ಬಿಸಿ ಬಿಸಿ ಹಾಲು ಕುಡಿಸ್ತೀಯಾ? ಯಪ್ಪ ಬೇಡಪ್ಪ, ಬಿಸಿಲು ಭಾಳ ಐತಿ. ತಣ್ಣನ ಮಜ್ಜಿಗೆ ಮಾಡ್ಕೊಂಡ್ ಬರ್ತೀನಿ. ಮಜ್ಜಿಗೆ ಕೊಡು ಅಂತ ಆಯ್ತು. ಏನು ಮೋಡಿ ಮಾಡಿದಲ್ಲ ನಿಮ್ಮ ಮಕ್ಕಳಿಗೆ ಸುಖದಾಗ ಬಿದ್ದಿ. ಅಳಿಯ ನಿನಗೂ ಹಿಂಗ ಕಾಳಜಿ ಮಾಡ್ಬೇಕು ಅಂತದೊಂದು ಮಂತ್ರ ಹಾಕ್ತೀನಿ ಈಗ. ಮೀಸ್ ಹಂಗದವು, ಮೀಸ್ ಹಂಗದವು, ಮೀಸ್ ಅಲ್ಲವು ಮೂಗ್ನಾಗಿನ ಕೂದ್ಲವು. ಮೀಸ್ ಬರ್ಲಿಲ್ಲ ಅವನ ಜಗ್ಗಿ ತಿರುಗಿ ಅಂಟ್ ಹಚ್ಚಿ ನೌಕ. ಲೇ ಅಳಿಯ ಕುಸ್ತಿ ಆಡೆ ಯಾಡು ಒಗದಿನ್ಲೇ ನಾನು, ನೀ ಏನ್ ಒಗದಿ ಮಣ್ಣು? ಬಾದಾಮಿ ಹಾಲು ಮಜ್ಜಿಗೆ ಅಲ್ಲ ಇವು ಎರಡು ಮಜ್ಜಿಗೆ ಹಾಲು ನನಗಾರು ಕೊಟ್ಟಿದ್ರು ಒಂದು 4-5 ಮಕ್ಕಳು ಹಾಕ್ತಿದ್ರು. ನಿನಗ ತಾಕತ್ ಬರಕ ಬೇರೆ ತಯಾರು ಮಾಡಿಟ್ಟಿರಿ. ಏನದು ಪಾಲಿಡಲ್ಲ ಬಗ್ಸಿಡಿಂಗ ಬಗ್ಸಿಡಿ. ಹಾ ತಡಿ, ಮಾವ ನಾನು ಕೊಡ್ತೇನೆ. ಯಾಕೆ ಮಕ್ಕೊಂಬಿಡು. ನಡಿ ನಡಿ ಒಳಗ ನಡಿ. ಇಬ್ಬರು ಕೈಯಾಗಿಂದು ಕುಡಿತೀನಿ, ನಾ ಹೇಳೋ ಮಾತು ಕೇಳ್ಬೇಕು ನೀವೀಗ. ಯಪ್ಪ ನೀ ಏನು ಹೇಳಿದ್ರೆ ಇಬ್ಬರಿಗೂ ಸರಿ ಸಮ ಬಂದಿರ್ಬೇಕು ನೋಡ. ಹೌದಾ, ನನ್ನ ಆಸ್ತಿನ ಇಬ್ಬರಿಗೂ ಸರಿಸಮ ಮಾಡ್ಬೇಕಂತ ಈ ವಿಷಯ ಮಾತಾಡಕ ವಕೀಲರ ಹತ್ರ ಹೋದೆ. ವಕೀಲರು ಏನ್ ಹೇಳ್ಬೇಕು? ಏನಂದ್ರು? ಹನುಮಂತ ಗೌಡ್ರ, ಇದು ನಿಮ್ಮ ಸ್ವಂತದ ಆಸ್ತಿ, ಇದು ನಿಮ್ಮ ಮಕ್ಕಳ ಹೆಸರ್ಲೆ ಮಾಡಕ್ ಬರಂಗಿಲ್ಲ. ನಿಮ್ಮ ಮಕ್ಕಳ ಹೊಟ್ಟಿಲೆ ಹುಟ್ಟೋ ಮಕ್ಕಳು ಅಂದ್ರ ನನ್ನ ಮೊಮ್ಮಕ್ಕಳಿಗೆ ಮಾತ್ರ ಈ ಆಸ್ತಿ ಬರ್ತಂತ ಹೇಳ್ಬಿಟ್ರ ಅವರು. ಆತ್ರಿ ವಕೀಲ್ರ, ಈಗ ಹೆಂಗಿದ್ರು ನನ್ನ ಮಕ್ಕಳು ಊರಿಗೆ ಹೊಂಟೀನಿ. ನನ್ನ ಮಕ್ಕಳು ಹಡಿಯೋ ತಯಾರಾಗದ್ರಲ್ಲೋ ನೋಡ್ಕೊಂಬರ್ತೀನಂತ ನಾ ಇಲ್ಲಿ ಬಂದು ನೋಡ್ತೀನಿ. ನಿಮ್ಮ ಗಾಂಡಿನ್ನು ಪಿಲ್ಲರ್ ಏರ್ಸ ಇಲ್ಲ, ಹಾರ ಇಲ್ಲ, ಶಿವ ಇಲ್ಲ. ಆಸ್ತಿ ನಿಮ್ಮ ಮಕ್ಕಳಿಗೆ ಬರ್ತಾವ, ನಿಮ್ಗೆ ಬರಂಗಿಲ್ಲ ಅಂತ ವಕೀಲರು ಹಿಂಗ ಹೇಳಿದ್ರು. ಅದು ತಂಗಿ ಅಲ್ಲ ಮಜ್ಜಿಗೆ. ಅಯ್ಯ ಅಪ್ಪಗೆ ಗರಿ ಗರಿ ಬಿಸಿ ಬಿಸಿ ಬೆಣ್ಣೆ ದೋಸೆ ಮಾಡಿ ಮ್ಯಾಲಿಟ್ಟು ಬೆಣ್ಣೆ ಹಚ್ಕೊಡ್ತೀನಿ ಅಂದೆಲ್ಲ ಹಚ್ಕೊಡು. ಒಳಗ್ ನಂದಷ್ಟು ಕೆಲಸ ಐತೋ. ಬಾರ ನಿನ್ನಂಗೆ ನನಗೂ ಕೆಲಸ ಐತಿ. ನೀನೇನು ರೊಟ್ಟಿ ಬಡ್ದು ಮ್ಯಾಗ ಚಟ್ನಿ ತಂದೆಲ್ಲ ಹಚ್ಕೊಡು. ಈಗ ತಿಂದು ಅಡ್ಡಾಡಿ. ಖುಷಿ ಹೋತಲ್ಲ ಮಾವ ನಿನ್ನ ಮಂತ್ರ. ಮುಸ್ರಿ ನೀರ ನಿನಗೆ ಅಳಿಯ, ಈ ಮಂತ್ರ ಹುಸಿ ಹೋಗ್ಲಿ. ಈಗ ಹಾಕ್ತೀನಿ ಎರಡನೇ ಮಂತ್ರ ರಾಮಬಾಣ, ಅದು ಹುಸಿ ಹೋಗಂಗಿಲ್ಲ ನೋಡು. ಮತ್ ಹೋಗ್ಲಾರ್ದ ಹುಸಿ ಹೋತ ಟಾಪಿಗೆ ಕೋಟ್ ಕಳ್ಕೊಂಡು ಹೋದಿ. ಬರೇ ಮಲಗದ ಮಾಡ್ತೀಯಲ್ಲಿ, ಅದಕ್ಕ ಮಕ್ಕಳಾಗಿಲ್ಲ ನಿನಗ. ನಿಂದಿಗೆಟ್ಟು ದುಡಿದ್ರ ಮಕ್ಕಳಾಕ್ಕವು. ನಡಿ ನಡಿ ಬಿದ್ಕೊ ನಡಿ. ಆ ಮಗಳ ಅಮೃತವ ಸಕ್ಕರೆವ ಬರ್ರವ ಇಲ್ಲಿ ಹೊರಗ. ಏನಪ್ಪ ನೀನು ಇಬ್ಬರು ಆಸ್ತಿ ಮಕ್ಕಳಿಗೆ ಆಸ್ತಿ ಮಾಡ್ತಿ ಅಂತ ನಾವ್ ಅನ್ಕೊಂಡ್ರ ಕೂಸಿಟ್ಟ ಕುಲೆ ಹೊಲಿಸಿರಂಗ ಮೊಮ್ಮಕ್ಕಳೇ ಮಾಡ್ತೀನಿ ಅಂತೀಯಲ್ಲ. ಏನು ಮಾತಾಡ್ತಿರುವ ಅಲ್ಲವಾ? ಆಸ್ತಿ ನಿಮ್ಮ ಮಕ್ಕಳ ಹೆಸರಲ್ಲೇ ಮಾಡಿದಾರ, ನಿಮಗ ಬಂದಂಗಲ್ಲ. ಮೊಮ್ಮಕ್ಕಳು ಬೇರೆ, ನೀವು ಬೇರೆ ನನಗ. ನಮ್ಗೇನ್ ಮಕ್ಳಿಗೆ ಏನಪ್ಪ? ಹಾ, ಅದು ವಿಷಯ ಈಗ ನಿಮ್ಮಿಬ್ರ ಕೈಯಾಗ ಐತಿ ಮಕ್ಕಳ. ಅಂದ್ರ ಯಾರು ನನ್ನ ಅಳಿಯಾನ ಮನಸ್ಸು ಒಲಿಸಿಕೊಂಡು ಅವನು ಕೂಡ ಚಂದಾಗಿ ಪ್ರೀತಿಯಿಂದ ನಡ್ಕೊಂಡು ಇಬ್ಬರೊಳಗೆ ಯಾರು ದೌಡ್ ಮಕ್ಕಳು ಹಡಿತಿರೋ ಅವ್ರಿಗೆ 5 ಎಕರೆ ಹೊಲ ಹಚ್ತೇನೆ. ಅಪ್ಪ ತಿಳಿತ್ ನನಗ. ನೀ ಹೇಳೋ ವಿಷಯ ನನಗೆ ತಿಳಿತು. ಆಕಿ ಸ್ವಲ್ಪ ಮಬ್ಬದಳ, ಆಕಿ ಚೆನ್ನಾಗಿ ತಿಳಿಸಿ ನಾ ಹೋಗಿ ನನ್ನ ಗಂಡನ ವಿಚಾರಿಸ್ಕೊಂಡು. ಏಯ್ ಬಾರ ನಿನ್ನ, ಹೋಗಿ ಗಂಡನ ವಿಚಾರಿಸ್ಕೊಂಡ್ ಬರ್ತಾಳಂತೆ. ಎಪ್ಪ ಆಕಿ ನನಗಿಂತ ಹೆಚ್ಚು ಸಾಲಿ ಕಲ್ತಕಿ. ಆಕಿಗೆ ಕಾಯ್ದೆ ಕಾನೂನು ಎಲ್ಲ ಗೊತ್ತಿರ್ತತಿ. ಆಕಿಗೆ ಇನ್ನೊಂದ್ ಸ್ವಲ್ಪ ತಿಳಿಸಿ ಹೇಳು. ನಾವು ಒಳಗೆ ಹೋಗಿ ನನ್ನ ಗಂಡನ ವಿಚಾರ. ಅಯ್ಯ ಬಾರ ನಿನ್ನ ವಿಚಾರ ಮಾಡ್ತಾಳಂತ. ನಾನು ನನ್ನ ಗಂಡಕ್ಕೆ ಹೀರೆ ಹೆಣ್ತಿ. ನಾನು ಮೊದಲು ಹೋಗ್ತೀನಿ. ನಾನು ನನ್ನ ಗಂಡಕ್ಕೆ ಸಣ್ಣ ಹೆಂಡ್ತಿ. ನಾನು ಮೊದಲು ಹೋಗ್ತೀನಿ. ತಡ್ರಿ, ಮೊದಲು ನಾನು ಹೊಕ್ಕಿನಿ ಅಲ್ಲವ. ನಾನು 1-2 ತಾಸು ಹೊರಗೆ ಅಡ್ಡಾಡಿ ಬರ್ತೀನವ. ನೀವು ಅಕ್ಕ ತಂಗಿ ಮಾತಾಡ್ಕೊಡ್ರಿ, ಒಂದು ನಿರ್ಧಾರಕ್ಕೆ ಬರ್ರಿ. ನೋಡ್ರವಾ,
ಇಬ್ಬರೊಳಗೆ ಯಾರು ದೊಡ್ಡ ಮಕ್ಕಳು ಹಡಿತಿರೋ ಅವ್ರಿಗೆ 5 ಎಕರೆ ಹೊಲ ಹಚ್ತೀನಿ. ಈ ವಿಷಯ ಇಬ್ರಿಗೂ ನೆನಪಿನಾಗಿರ್ಲಿ. ಅಳಿಯ ಹಾಲೇಸಿ ಹೊರಗೆ ಬಾರೋ, ನಿನ್ನ ಹೆಂಡ್ರು ಕರಿಯಾಕತ್ತಾರ. ಸತ್ಯೋ ನಿಮ್ಮವನ. ನಮ್ಮ ಅಪ್ಪ ಹೇಳ ಮತ್ತು ಬರಬೇಡಿ, ಅರ್ಜೆಂಟಾಗಿ ಬಸರಾಗಬೇಕು ನನಗೆ. ಹೊಡೆಯಾಗಿಲ್ರಿ ರೀ, ನನ್ನ ಕಣ್ಣಿಗೆ ಚಳಿ ಕಡಕತ್ತಲ್ಲ ಇವತ್ತು. ಟೇಕ್ ಮಣ್ಮತ್ತ ಮಣ್ಮಕ್ಕಲ್ರಿ ಮಣ್ಮತ್ತ. ಚೆಂದ ಕಾಣ್ತೀರಿ ನನ್ನ ಗಂಡ ಕಣ್ಣಿಗೆ ಬಿಟ್ಟಿ ನೀನು. ನೀವೊಂದು ಸಣ್ಣ ಕೊಳಕ್ ಕಸಬರಿ ಕಟ್ಬಿಡು. ಸಣ್ಣದು ಬೇಡ ದೊಡ್ಡದಾಗ ಕಟ್ತೀನಿ. ಆಕಿನ ಕಣ್ಣು ಬಿಡ್ತಾಳ, ನಾನು ನಿನ್ನೆ ಮೆಣಸ್ಕಾಯಿ ಕಟ್ತೀನಿ. ರೀ ಇನ್ ಮೇಲೆ ನಿಮ್ಮ ಮನ್ಸಿಗೆ ನಾವು ಒಟ್ಟ ಬೇಜಾರು ಮಾಡಲ್ಲ. ರೀ, ನಮ್ಮ ಅಪ್ಪ ನೀವು ನನಗೂ ಹಾಕಿ ಕರೆ. ನಮ್ಮ ಅಪ್ಪ ನಡೆಗೂ ಕರಿ ಬರ್ರಿ. ಅಲ್ಲ, ಸಂತೆ ಬಾಗಿಲಲ್ಲಿ ಸುಂಕ ಕಟ್ಟೋರಾಗಿ ಈ ಗೌಡ ಚಿಲ್ರೆ ತಂದು ಕೊಟ್ರೆ ನಮಗೇನು ಪ್ರಯೋಜನ ಅಂತೀನಿ. ಅಲ್ಲ, ಒಂದ್ ವೇಳೆ ಅವ್ರ ಹಣ ತರದೇ ಇದ್ರಿ ಮಾಲಾ ಊರಿಗೆ ಹೋಗ್ಯಾಳ, ಟೂರ್ಗೆ ಹೋಗ್ಯಾಳ ಅಂತ ಸುಳ್ಳು ಹೇಳ್ಬಿಡ್ತೀನಿ. ಹಾ. ವಾಪೀಸ್ ಕಳಿಸ್ಬಿಡ್ತೀನಿ ಅವ್ರನ್ನ. ಬಂದ್ಬಿಟ್ರೆ ಅಲ್ಲಿ ನಾನು ಹೇಳಿಲ್ವೇ ಅಣ್ಣಯ್ಯ, ಗೌಡ್ರ ಮಾತು ಕೊಟ್ರಂದ್ರೆ ತಪ್ಸೋದಿಲ್ಲ ಅಂತ 3 ಲಕ್ಷ. ತಾರಮ್ಮ, ನಾನು ಹೋಗಿ ಆರಾಮ್ಜಿ ಶೆಟ್ಟಿ ಮುಖದ ಮೇಲೆ ಎಷ್ಟು ಬರ್ತೀನಿ. ಮೊದಲ ಕೆಲಸ ಮಾಡು. ಕೊಟ್ಟ ಮಾತಿಗೆ ತಪ್ಪಿ ನಡೆದರೆ ನಮ್ಮ ಗೌಡ್ಕಿಗೆ ಅವಮಾನ. ಸನಾಪರ ಮಾತ್ಮನ ಮಾಲ, ನಾನು ಗೌಡ್ರನ್ ಚೆನ್ನಾಗಿ ವಿಚಾರಿಸ್ಕೊ ಬಂಗಾರಿ. ಆಹಾ, ಆಯ್ತು ಅಣ್ಣಯ್ಯ. ನೀನು ಅಣ್ಣಯ್ಯ ಸೇಟನ್ ಮನೆಗೆ ಹೋಗಿ ಹೊಡವಾಗಿ ಬಾ. ನೀವ್ ಇಲ್ದೇ ಇದ್ರೆ ನನಗೆ ಹೊತ್ತೇ ಹೋಗೋದಿಲ್ಲ, ಊಟನೂ ಸೇರೋದೇ ಇಲ್ಲ ರೀ. ನನಗೂ ಅಷ್ಟೇ ಮಾಲ, ನಿನ್ನನ್ನು ಬಿಟ್ಟು ಒಂದು ಕ್ಷಣವೂ ಇರಲು ಸಾಧ್ಯವಿಲ್ಲ. ನಿನಗಾಗಿ ನಾ ಓಡಿ ಬಂದೆ, ನನ್ನ ಮನದಲ್ಲಿ ನೀ ಬಂದು ನಿಂತೆ. ನೀನೇ ನನ್ನ ರಾಜ, ನಾನೇ ನಿನ್ನ ರಾಣಿ. ನಿನಗಾಗಿ ನಾ ಓಡಿ ಬಂದೆ, ನನ್ನ ಮನದಲ್ಲಿ ನೀ ಬಂದು ನಿಂತೆ. ನನ್ನ ರಾಜ, ನಾನೇ ನಿನ್ನ ರಾಣಿ. ರಸಿಕ ನಿನ್ನ ರಸಿಕತೆಗೆ ನಾ ಮರುಳಾಗಿ ಸೋತು ಹೋದೆ. ನನ್ನ ಹೃದಯ ಕಾಯುತ್ತಿದೆ ಸಖ, ನಿನಗಾಗಿ ತುಂಬಿ ನಿಂತಿದೆ. ನೀನೀಗಾಗಲೇ ಮನದಲ್ಲಿ ತುಂಬಿರುವೆ, ನೀನೀಗಾಗಲೇ ಮನದಲ್ಲಿ ತುಂಬಿರುವೆ. ಆನಂದ ಉಲ್ಲಾಸ ನೀಡುವೆ, ನಿನಗಾಗಿ ನಾ ಓಡಿ ಬಂದೆ, ನನ್ನ ಮನದಲ್ಲಿ ನೀ ಬಂದು ನಿಂತೆ. ಯಾರಿದ್ರ ಮನೇಲಿ? ಯಾರೋ ಕಾಣ್ತಾನೆ ಇಲ್ವಲ್ಲ? ಯಾರಿದ್ರ ಮನೇಲಿ? ಮಾಲ, ಏನಿದು ಗೌಡ್ರನ್ನ ಇಷ್ಟು ಬೇಗ ಮಲಗಿಸಿ ಸೀರೆ ಬದಲಾಯಿಸ್ಕೊಂಡ್ ಬಂದ್ಬಿಡ್ತೀಯಾ? ಅಯ್ಯೋ, ಇದೇನಿದು? ನಮ್ಮ ಮನೆಗೆ ಬರೋಕೆ ಗಂಡಸರಿಗೆ ಮಾತ್ರ ಅವಕಾಶ. ನೀನಾಗೆ ಮನೆಗೆ ಬಂದೆ? ಏಯ್, ಯಾರೇನಿದು? ನಾನು ಈ ಊರ ವೀರಭದ್ರಗೌಡ್ರ ಸೊಸೆ, ಶಿವನಗೌಡ್ರ ಹೆಂಡತಿ. ಶಿವನಗೌಡ್ರು ಹೇಳ್ತೀನಿ ನೀನು. ನೋಡಮ್ಮ, ಗೌಡ್ರು ನಮ್ಮ ಮನೆಗೆ ಬಂದೇ ಇಲ್ಲ, ಸುಮ್ಮನೆ ಹೋಗ್ಬಿಡು. ಅಣ್ಣ, ನಿಮ್ಮ ಕೈ ಮುಗಿತೀನಿ, ಸುಳ್ಳು ಹೇಳಬೇಡಿ. ಅವರು ಈ ಮನೇಲೇ ಇದ್ದಾರೆ, ದಯವಿಟ್ಟು ಕರೀರಿ ಅವರನ್ನ. ಅಕ್ಕ ಬಂದೇ ಇಲ್ಲ ಅವರು. ಕರೀರಿ ಅಣ್ಣ. ಮಾಲಾ, ಹೊರಗೆ ಬಾ ಅಮ್ಮ. ನಮ್ಮ ಮನೆಗೆ ಸತಿ ಸಾವಿತ್ರಿ ಬಂದಳು, ನೋಡ್ಬಾ. ಅಣ್ಣಯ್ಯ, ಯಾರಿವಳು?
ತನ್ನ ಗಂಡನ ಹತ್ತು ಬಸ್ನಲ್ಲಿ ಇಟ್ಕೊಳಕ್ ಆಗದೆ ಇರೋ ಇವಳು ನಮ್ಮನೆ ಹುಡ್ಕೊಂಡ್ ಬಂದಿದ್ದಾಳೆ ಗಂಡನ ಕರ್ಕೊಂಡು ಹೋಗಕ್ಕೆ. ಗೌಡ್ರ ಹೆಂಡತಿ ಏನು? ವಿಚಾರ ಮಾಡಮ್ಮ. ನಾನು ಯಾರನ್ನೂ ನನ್ನ ಮನೆಗೆ ಬಾ ಅಂತ ಕರೆಯೋದು ಇಲ್ಲ, ಇಲ್ಲಿಂದ ಹೋಗು ಅಂತ ಕಳಿಸೋದು ಇಲ್ಲ. ತಮ್ಮ ಮನೆಯಲ್ಲಿ ಸಿಗಲಾರದ ಸುಖ ಸಂತೋಷನ ಹುಡುಕಿಕೊಂಡು ನನ್ನ ಮನೆಯವರೆಗೆ ಬಂದಿರುವ ರಸಿಕರಣ ಇಲ್ಲಿಂದ ಹೋಗುವಂತ ನಾನೆಂದು ಕಳಿಸೋದು ಇಲ್ಲ. ನಾನು ಮಾಡ್ತಾ ಇರೋ ತಪ್ಪುನೂ ಅಲ್ಲ. ನೋಡಮ್ಮ, ನೀನು ಮಾಡುವುದು ತಪ್ಪು ಅಂತ ಹೇಳಿ ನಿನ್ನನ್ನು ದೂಷಿಸೋದಕ್ಕೆ ಬಂದಿಲ್ಲ. ಗಂಡ ಅಡ್ಡ ದಾರಿ ಹಿಡಿದು ಕಂಡು ಸರಿ ದಾರಿ ತರುವುದು ಹೆಂಡತಿಯಾದವಳ ಕರ್ತವ್ಯ. ನಿನ್ನ ಕೈ ಮುಗಿತೀನಿ, ಬೇಕಾದ್ರೆ ನಿನ್ನ ಕಾಲಿಗೆ ಛೀ, ಈ ರೀತಿ ಅಸಹಾಯಕತೆಯಿಂದ ನನ್ನ ಮನೆಗೆ ಬಂದು ನನ್ನ ಕಾಲು ಹಿಡಿಯೋದು ನೋಡಿದ್ರೆ ನನಗೆ ತುಂಬಾ ಹೇಸಿಗೆ ಅನಿಸ್ತಾ ಇದೆ. ಕಾಲು ಹಿಡಿದು ಬೇಡಿದರು ಕರಗದೇ ಇರೋ ಕಲ್ಲು ಹೃದಯದ ನಿನಗೆ ಗರತೀರ ನಿಟ್ಟುಸಿರಿನ ತಾಪ ಹೇಗೆ ಅರ್ಥವಾದೀತು? ಈ ಪ್ರಪಂಚದಲ್ಲಿ ಕರುಣೆ ಮಮತೆಗಿಂತ ಹಣವೇ ಹೆಚ್ಚೆಂದು ತಿಳಿದಿರುವ ನಿನಗೆ ನೊಂದ ಹೆಣ್ಣಿನ ಮನಸ್ಸು ಹೇಗೆ ಅರ್ಥವಾದೀತು? ನೋಡು, ಬಾ ಇದೆ ಅಂತ ಏನೇನು ಮಾತಾಡಬೇಡ. ಪ್ರತಿಷ್ಠೆಗೆ ಪುಷ್ಪಕ ವಿಮಾನದಂತಿರುವ ಹಣನ ಎಲ್ಲರೂ ಒಂದೊಂದು ರೀತಿಯಲ್ಲಿ ಸಂಪಾದನೆ ಮಾಡ್ತಾರೆ. ನಾನು ನನ್ನ ಮೈ ಮಾರ್ಕೊಂಡು ಸಂಪಾದನೆ ಮಾಡ್ತೀನಿ. ಇಷ್ಟಕ್ಕೂ ನೀನು ನನ್ನ ಮನೆಗೆ ಬಂದ ಹಾಗೆ ನಾನೇನು ನಿನ್ನ ಮನೆಯವರೆಗೂ ಬಂದು ನಿನ್ನ ಗಂಡನ್ನ ಬಾ ಅಂತ ಕರೆದುಕೊಂಡು ಬಂದಿಲ್ಲ. ಅವರನ್ನು ಕರಿತೀನಿ, ಬಂದ್ರೆ ಕರೆದುಕೊಂಡು ಹೋಗು. ಅಣ್ಣಯ್ಯ, ಗೌಡ್ರಿ ಹೊರಗೆ ಬನ್ನಿ, ನಿಮ್ ಶ್ರೀಮತಿಯವ್ರು ಬಂದ್ರೆ ನೋಡಿ ಬನ್ನಿ. ಶೀಲಾ, ನೀನೇಕೆ ಎಲ್ಲಿಗೆ ಬಂದಿ? ಎಲ್ಲಿಗೆ ಬರಬಾರ್ದು ಅನ್ಕೊಂಡಿದ್ನು, ವಿಧಿಯಲ್ಲಿ ಕರ್ಕೊಂಡು ಬಂತು. ನೀವು ಕೈ ಮುಗಿತೀರಿ, ಎಷ್ಟು ದಿನ ಆದದ್ದಾಯ್ತು. ಇನ್ಮೇಲಾದ್ರೂ ಬದಲಾಗಿ ದಯವಿಟ್ಟು ನನ್ನೊಂದಿಗೆ ಮಾತನಾಡಿ. ನಿನ್ನ ಜೊತೆ ಮಾತನಾಡುವುದಿರ್ಲಿ, ನಿನ್ನ ಮುಖವನ್ನು ನೋಡಲು ನನಗೆ ಇಷ್ಟವಿಲ್ಲ. ಹೊರಟು ಹೋಗಿ ಇಲ್ಲಿಂದ. ನಿಮ್ಮನ್ನು ಬಿಟ್ಟು ಹಾಗೆ ಹೋಗುವುದಕ್ಕೆ ನಾನೇನು ಇವಳಂತೆ ನೀವು ಇಟ್ಕೊಂಡವಳಲ್ಲ. ಸಾವಿರಾರು ಜನರ ಮಧ್ಯದಲ್ಲಿ ಅಗ್ನಿ ಸಾಕ್ಷಿಯಾಗಿ ನಿಮ್ಮ ಕೈಯಿಂದ ತಾಳಿ ಕಟ್ಟಿಸಿಕೊಂಡು ಬಂದ ನಿಮ್ಮ ಹೆಂಡತಿ ನಾನು. ನಿಮ್ಮ ಒಳ್ಳೆಯದು ಕೆಟ್ಟದು ವಿಚಾರಿಸುವುದಕ್ಕೆ ಹಕ್ಕಿರೋದು ನಿಮ್ಮ ಧರ್ಮ ಪತ್ನಿಯಾದ ನನಗೆ ಹೊರತು ನೀವಿಟ್ಟುಕೊಂಡಿರುವ ಇವರಲ್ಲ. ದರಿದ್ರ ಹೆಣ್ಣೆ, ಕಾಲಿಗೆ ಕತ್ತರಿಸಿ ಬಿಟ್ಟೇನು? ತಾಳಿ ಕಟ್ಟಿದ ಧರ್ಮಕ್ಕಾಗಿ ಸುಮ್ಮನಿದ್ದೇನೆ, ಇಲ್ಲ ಅಂದ್ರೆ ನಿಂತಲ್ಲೇ ಸೀಳಿ ಬಿಡ್ತಿದ್ದೆ. ನಿಮ್ಮ ಹೆಂಡತಿ ಅನ್ನೋ ಅಧಿಕಾರದಿಂದ ಇವತ್ತಾದರೂ ನನ್ನ ಮೇಲೆ ಕೈ ಮಾಡಿದ್ರಲ್ಲ ಅಂತ ನಾನು ಹೆಮ್ಮೆ ಪಡ್ತೀನಿ. ಇವತ್ತು ನೀವು ನನಗೆ ಕೊಂದು ಹಾಕಿದ್ರು ಮುತ್ತೈದೆಯಾಗಿ ಸಾಯ್ತಾ ಇದ್ದೀನಲ್ಲ ಅಂತ ಸಂತೋಷ ಪಡ್ತೀನಿ ಹೊರತು ಭಯ ಪಡುವ ಹೆಣ್ಣು ನಾನಲ್ಲ ರೀ. ಕೊನೆಯದಾಗಿ ನಿಮ್ಗೊಂದು ಮಾತು ಹೇಳ್ತೀನಿ, ಚೆನ್ನಾಗಿ ನೆನಪಲ್ಲಿ ಇಟ್ಕೊಂಡವಳು ನಿಮ್ಮ ಕೈಯಲ್ಲಿ ಹಣ ಇರೋವರೆಗೂ ಮಾತ್ರ. ಆದರೆ ಕಟ್ಕೊಂಡವಳು ನಿಮ್ಮ ದೇಹದಲ್ಲಿ ಕೊನೆ ಉಸಿರಿರೋವರೆಗೂ ಇರ್ತಾಳೆ ಅನ್ನೋದನ್ನ ಮರಿಬೇಡಿ. ನನ್ನೊಂದಿಗೆ ಇಷ್ಟೊಂದು ವಾದ ಮಾಡುವ ನೀನು ನಿನ್ನನ್ನು ಮೋಸದಿಂದ ನನ್ನ ಕಾಳಿ ಕಟ್ಟಿಂದಲ್ಲ ಮುಸಲ್ಮಾನ್. ಆ ನಿನ್ನ ಸಾಕು ತಂದೆ ಅವನ ಜೊತೆ ವಾದ ಮಾಡಿದ್ರೆ ನಿನ್ನ ಹುಟ್ಟಿನ ಮೂಲವಾದರೂ ನಿನಗೆ ತಿಳಿದಿತ್ತು. ಅದೊಂದು ಒಡೆಯದ ಒಗಟಾಗಿದೆ ಇಂದಿಗೂ ನನ್ನ ಬಾಳಿನಲ್ಲಿ. ಹೋಗು, ಹೋಗಿ ಆ ಸಾಬನ್ ಕೇಳು, ನಿನ್ನ ಹುಟ್ಟಿಗೆ ಕಾರಣನಾದ ನಿನ್ನ ತಂದೆ ಯಾರು ಅಂತ. ನೋಡಣ್ಣಯ್ಯ, ತಾನು ಹುಟ್ಟಿದ್ದು ಯಾರಿಗೆ ಅಂತ ತನಗೆ ಗೊತ್ತಿಲ್ಲ. ನಮ್ಮ ಮನೆತನ ಹೇಳಿಸೋದಕ್ಕೆ ಬಂದು ಬಿಟ್ಟಿದ್ದಾಳೆ. ಹೋಗೆ ಹೋಗು, ನಿಂತಲ್ಲ ಅರ್ಥ ಆಗ್ಲಿಲ್ಲ. ಗೌಡ್ರು ಹೇಳಿದ್ದು ಯಾಕೆ ಅವ್ರ ಕಟ್ಟಿ ಮಾಡ್ತೀಯ? ಹೋಗಿ ನೀನ್ ಯಾರು ಕೊಟ್ಟಿದ್ಯಾ? ಇರಬೇಕೊಳಗೆ ನಮ್ಮನೆ ಹೊಡ್ಕೊಂಡ್ ಬಂದ್ಬಿಟ್ಟಿದ್ದಾಳೆ. ಗೌಡ್ರೆ, ನಿಮ್ಮ ಮನೆತನದಲ್ಲೂ ಎಷ್ಟೊಂದು ಗಲೀಜಿದೆ ಅಂತ ನಾನು ತಿಳ್ಕೊಂಡಿದ್ದೀನಪ್ಪ. ಗೌಡ್ರೆ, ನೀವು ಕೊಟ್ಟ ಏಟಿಗೆ ಅವಳೇನಾದ್ರೂ ಹೋಗದೆ ಇದ್ದಿದ್ರೆ ಮುಚ್ಚು ಬಾಯಿ. ಬಾಲ, ಹೇಳವನಿಗೆ ನಮ್ಮ ಮನೆತನದ ವಿಷಯವನ್ನು ಅಷ್ಟು ಹಗುರವಾಗಿ ಮಾತಾಡಬೇಡ ಅಂತ.
ಸರಿ, ನಾನು ಅವಳಿಗೆ ತಿಳಿಸಿ ಹೇಳ್ತೀನಿ. ನೀವು ತುಂಬಾ ಟೆನ್ಷನ್ ಅಲ್ಲಿದ್ದೀರ, ಬನ್ನಿ ಒಳಗಡೆ ಡ್ರಿಂಕ್ಸ್ ಹಾಕೊಡ್ತೀನಿ. ಬೇಡ ಮಾಲ, ಯಾಕೋ ನನ್ನ ಮನಸ್ಸು ಸರಿ ಇಲ್ಲ ಇವತ್ತ. ಯಾಕೆ? ಶೀಲಾ ಇಲ್ಲಿಗೆ ಬರಬಾರ್ದಾಗಿತ್ತು. ಛೇ, ನಾವು ಅವಳಿಗೆ ಹೊಡಿಬಾರ್ದಾಗಿತ್ತು. ನೋಡಿ ಅಂತಿ ಮೇಲೆ ಅಭಿಮಾನಿ. ಹೌದು ಅಣ್ಣಯ್ಯ, ನಾವು ಎಷ್ಟು ಪ್ರೀತಿ ತೋರಿಸಿದ್ರು ಅಷ್ಟೇ. ತಪ್ಪು ತಿಳ್ಕೊಬೇಡ ಮಾಲ. ಶೀಲಾ ಬೇಜಾರು ಮಾಡ್ಕೊಂಡು ಮನೆಗೆ ಹೋಗದೆ ಪ್ರಾಣಕ್ಕೇನಾದ್ರೂ ಅಪಾಯ ಮಾಡ್ಕೊಂಡ್ರೆ ಛೇ ಇಲ್ಲ, ನಾವು ಅವಳ ಮನೆಗೆ ಕಳಿಸ್ಬಿಡ್ತೀನಿ. ಹಾ, ಅಯ್ಯಯ್ಯೋ. ಗೌರಿ! चले गया? टेंशन लेको चले गया मावने. इधर आ, जान छोड़ो, क्या कर? ಎಷ್ಟು ಟೆನ್ಷನ್ ಆಗ್ಬಿಟ್ಟೆ. ಏನಿದೆ, ಕೇಸ್ ಉಲ್ಟಾ ಹೊಡೆದು ಬಿಡ್ತಲ್ಲ. ಹೊಡಿಲಿ ಬಿಡೆ. ಅಲ್ಲ, ತಮ್ಮಲ್ಲಿರೋ ಹಣ ಎಲ್ಲ ಖಾಲಿ ಆದ್ಮೇಲೆ ಇಂಥ ಗೌಡ್ರನ್ನ ಎಷ್ಟು ಜನ ಹೊರಗೆ ಹಾಕಿಲ್ಲ ನಾವು ಈ ಮನೆಯಿಂದ. ಆದ್ರೆ ಆ ಗೌಡನ ತಿಜೋರಿ ಇನ್ನೂ ಖಾಲಿ ಆಗೇ ಇಲ್ಲ. ಈ ಗೌಡ ಬಂದಾಗ್ಲೊಮ್ಮೆ ಇಷ್ಟೊಂದು ಹಣ ತಂದು ಕೊಡ್ತಾನಲ್ಲ, ಎಲ್ಲಿಂದ ಅಂತ ತಿಳ್ಕೊಂಡಿದೀಯಾ? ಎಲ್ಲಿಂದ? ಆ ರಾಮ್ಜಿ ಶೆಟ್ಟಿನ ಹತ್ರ. ಈ ಗೌಡ ರಾಮ್ಜಿ ಶೆಟ್ಟಿನ ಹತ್ರ ಮಾಡಿದ 10 ಲಕ್ಷ ರೂಪಾಯಿ ಸಾಲಕ್ಕೆ ಈಗ ಅವ್ರಿಗಿರೋ ಮನೇನ ಆಡ್ಬಿಟ್ಟಿದ್ದಾನಂತೆ. ಹೌದಾ? ಆ ವಿಷಯ ನನಗೆ ಗೊತ್ತಾಯ್ತು. ನಾನು ರಾಮ್ಜಿ ಶೆಟ್ಟಿನ ಹತ್ರ ತಲೆ ಓಡಿಸಿದೆ. ಹೇಗೆ ಅಂದ್ರೆ, ಆ 10 ಲಕ್ಷ ರೂಪಾಯಿ ನಾವು ನಿಮಗೆ ಕೊಡ್ತೀವಿ, ಶಿವನಗೌಡ ಮನೆ ಕಾಗದ ಪತ್ರ ನೀವು ನಮಗೆ ಕೊಡಿ, ಹೇಗಾದ್ರೂ ಮಾಡಿ ಡೂಪ್ಲಿಕೇಟ್ ಸಹಿ ಮಾಡಿಸ್ಕೊಂಡು ಆ ಮನೇನ ನಮ್ಮಂತೆ ಮಾಡ್ಕೊಳ್ತೀವಿ ಅಂತ ಹೇಳಿದೆ ಅವನಿಗೆ. ಒಪ್ಕೊಂಡ? ಅಪ್ ಆ್ಯಂಡ್ ಡಯವಾದ ಹೂ ಅಂತು. ಅರೆ ರತನ್ ಲಾಲ್, ನಿಮ್ದು ದರ್ವಾಜ ತೆಗಿರಿ. ಸೇಟು ಬಂದ. ಗೌಡ ಗಯ ಸೇಟು ಆಯ. ಏನು ಹುಡುಕ್ತಾ ಇದ್ರ? ಏನು ಸೇಟುಜಿ ಹುಡ್ಕೋದು? ಹಾ, ಅದೇ ನಿಮ್ದು ಮನೆಯಲ್ಲಿ ಬೇರೆ ಯಾರಾದ್ರೂ ಇದ್ದಾರೋ ನಮ್ದೇ ಕೊನೆ ನಂಬರ್ ಅಂತ ಹುಡುಕ್ತಾ ಇದ್ದ. ಅಯ್ಯೋ, ನಿಮ್ದೇ ಕೊನೆ ನಂಬರ್. ಅಚ್ಚಾ, ನಾ ಹೇಳಿದ ಕೆಲಸ ಏನ್ ಮಾಡಿದ್ರಿ? ಅರೆ ರತನ್ ಲಾಲ್, ನಿಮ್ದಕ್ಕೆ ಕೊಟ್ಟ ಮಾತು ನಾವು ಎಂದು ತಪ್ಪಿದ್ದಾವ್. ದೇಖೋ, ಆ ಶಿವನಗೌಡನ ಮನೆ ಕಾಗದ ಪತ್ರ ತಂದಿದ್ದಾವ್. ಕೊಡ್ರಿ. ಕೊಡಿ. ನಿಮ್ದು ಕೈಗೆ ನಾವು ಕೊಡಗಿಲ್ಲ, ನಮ್ದು ರಾಣಿ ಕೈಗೆ ನಾವು ಕೊಡ್ತಾವ. ನನ್ನ ಕೈಲಿ ಕೊಡ್ತಾರೆ ಅವರು. ಸರಿ ಅಣ್ಣ. ದೇಖೋ ರಾಣಿ. ಅಯ್ಯೋ ಸೇಟು, ಇದು ನಿಮ್ಮ ಮನೆ ಕಾಗದ ಪತ್ರ ರೀ. ಸೇಟುಜಿ ಕ್ಯಾ ಕರೆ ಜಿ? ನಾ ಹೇಳಿದ ಶಿವನಗೌಡ ಮನೆ ಕಾಗದ ಪತ್ರ ಅಲ್ವೇ? ಅಲ್ವೇ? ಯಾವ್ದಾವ್ದೋ ತಂದು ಬಿಡ್ತಿರಲ್ಲ. ಪಾಪ. ಏನಾಗೈತ್ ನಿಮಗೆ? ಆರಾಮದ್ರಿಲ್ಲ? ಪಾಪ. ಅದನ್ನು ತಂದಿದ್ದಾವ್. ಕೊಡ್ರಿ. ನಮ್ದು ಪತ್ರ ಇಲ್ಲ ಐತು, ಕೊಡ್ರಿ. ಕೊಡಿ. ಮಾಲ ಇಟ್ಕೊಮ್ಮ. ರಾಣಿ, ನಿಮ್ದು ಹತ್ರ ಇದ್ರೆ ಬ್ಯಾಂಕಲ್ಲಿ ಇದ್ದಂಗೆ, ಹಾ, ಬೇಕಾದಾಗ ತಗೋದು, ಬೇಡದಾಗ ಬಿಡ್ಬೋದು. ಚೆನ್ನಾಗಿ ಹೇಳಿದ್ರಿ. ನಮ್ಮ ಅಣ್ಣ ರೀ. ಅಚ್ಚಾ, ಹಾ, ಸರಿಯಾಗಿದೆ. ಸೇಟುಜಿ, ನನ್ನ ತಂಗಿಗೆ ನಿಮ್ಮನ್ನ ಕಂಡ್ರೆ ತುಂಬಾ ಪ್ರೀತಿ. ಅಚ್ಚಾ, ಅಣ್ಣಯ್ಯ, ಮರ್ತೇ ಬಿಡ್ತೀಯಲ್ಲ, ಮೊದಲು ಆ ಡ್ರಿಂಕ್ಸ್ ತೆಗೆದುಕೊಂಡ್ ಬಾ. ಅರೆ ರಾಣಿ, ನಮ್ದು ಮೇಲೆ ನಿಮ್ದು ಬಹುತ್ ಬಹುತ್ ಪ್ಯಾರ್ ಆಗೈತಿ. ತುಂಬಾ 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 ಪ್ಯಾರ್ ಆಗಿದೆ. ಆಹಾ. ಸೇಟುಜಿ, ನಾಳೆ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ. ವಾವ್ ರಾಣಿ ಮಾಲಾ, ಆಹಾ, ಶಿಲೆ ಇಲ್ಲದ ಕಲೆಯಲ್ಲಿ ಕಾಣುವುದು ಮಾಲಾ. ಆಹಾ, ಕಲೆಗೆ ಬೆಲೆ ಕಟ್ಟುವ ಈ ತಲೆ ಇರುವರೆಗೂ ಸೊಲೆ ಕಾಣುವುದಲ್ಲದೆ ಕಲೆಯಲ್ಲಿ ಕಾಣುವುದು ಮಾಲಾ. ನಿನ್ನ ಮೋಹದ ಮರೆಯಲ್ಲಿ ಅಲದಾಡುತ್ತಿರುವ ನನಗೆ ನಿನ್ನ ರೂಪದ ಬಲೆಯಲ್ಲೊಂದು ನೆಲೆ ಕೊಟ್ಟರೆ ನೀನು ಅಬಲೆಯಲ್ಲ ಮಾಲಾ, ಅಬಲೆಯಲ್ಲ. ಬಾಬಾರೋ ರಸಿಕ ನೋಡಿ ನಾಯಿ ತಡುಕ ಮೈ ಹುಡುಕ, ಆಹಾ ತಡುಕ ಮೈ ಬೇಕ. ಮದ್ದಾನೆ ನಾನಾಗಿ
ಮದವೇರಿ ಬಂದೆ ಮದನಾರಿ ನಿನ್ನಲ್ಲಿ ಮದವನ್ನು ಕಂಡೆ ಮುಚ್ಚೆದ್ದು ಹೀಳಿಟ್ಟು ಹೊತ್ತಾರೆ ತನಕ ಜಲದಲ್ಲಿ ಜಗ್ಗಾಡಿ ಮಾಡೋಣ ಚಳಕ ಬಾಬಾರೋ ರಸಿಕ ನೋಡಿ ನಾಯಿ ತಡುಕ ಮೈ ತುಳುಕ ಆಹಾ ತಡುಕ ಗೌಡ ನನ್ನ ಕಪಾಳಕ್ಕೆ ಹೊಡೆದಲ್ಲ ನೀನು ಇನ್ಮೇಲೆ ನೋಡು ಈ ರತನ್ ಲಾಲನ್ ಕೂತ ಅದೇಕ ನಾನು ನನ್ನ ಗಂಡ ಪ್ರೀತಿ ಅಂತಿ ನಾನು ಫಸ್ಟ್ ಪ್ರೆಗ್ನೆಂಟ್ ಆಗಿ ನಮ್ಮ ಅಪ್ಪನ ಕೈಗೆ ಮೊಮ್ಮಗನ ಕೊಡಕ್ಕಿನ ನಾ ತಗೊಂಡು ಬಿಟ್ಟು ನೀ ತಗೋಬೇಕು ಅಂದ್ರ ನೀ ಪ್ರೆಗ್ನೆಂಟ್ ಆಗತ್ತಾನ ನಾ ಏನು ಗೆಣಸ್ಕೆರತಿನಿಂತ ಮಾಡಿ ನೀ ಹೆಂಗ ಕರೆ ಪ್ರೀತಿ ಇರೋದು ನನ್ನ ಮೇಲೆ ಮ್ಯಾಗಲ್ ಮಾತಿಗೆ ನಿನ್ ಮೇಲೆ ಪ್ರೀತಿ ಐತೆ ಅಂತ ಸುಳ್ಳ ಹೇಳ್ತಾನ ಹಿಂಗ ಹೇಳ ನಾವ ಹಾ ಬರ್ಲಿ ಇವತ್ತು ಮನೆಗೆ ಐತ್ರು ಬರ್ಲಿ ಇವತ್ತು. ಬಂದೆ ಬಾ ನನ್ನ ಮುಂದೆ ಆಕಿನ ಬೈಯೋದು ಆಕಿ ಮುಂದೆ ನನ್ನ ಬೈಯೋದು ಎಷ್ಟು ದಿನ ಅಂತ ಹೇಳ್ತಿ ನಿನ್ನ ಸೋಗು ಬಾವ ಸಾಕು ಸಾಕು ನನಗೆ ಸಂಸಾರದಿಂದ ಸಾಕು ಒಂದು ಕಂಪ್ನಿ ಭರಿಸಿ ಕೊಟ್ಬಿಡು ಯಾವ್ದಾರ ಮಟ್ಟಕ್ಕೆ ಮರಿ ಇಲ್ಲಿ ಬಾ ಆಗಲ್ಲ ಯಾರು ಬೇಡ ಅಂತಾರ ಮೊದಲು ಈ ಮನೆ ಭಾಗ ಮಾಡ್ಕೊಟ್ಟು ಯಾವ ಮಠಕ್ಕೆ ಮರ್ಯಾಕೆ ಹೇಳು ನಾವು ಶರಣ ಮಗಲ್ಲ ಬೆನ್ನತ್ತು ಬಂದ್ಬಿಡ್ತೀವಿ ನಾನು ರಾಮೇಶ್ವರಕ್ಕೆ ಹೋದ್ರೆ ಶನೇಶ್ವರ ಕಾಟ ಅಂತ ಅಲ್ಲಿ ಒಂದು ಜೋಡಾಗಾರ ನೀ ಸಾಯ ತನಕ ನಿನ್ನ ಜಲಮುಖ ಜೋಡು ಇಲ್ಲದ ಹಾಳು ರಗ್ಲಿ ಕೊಚ್ಚ ಮಾಡ ಸುಮ್ಮನೆ ಸರಳ ಮನೆ ಭಾಗ ಮಾಡು ಸೋಮವಾರ ಸದ್ಗೀತಿ ಮನೆ ಯಾರಿಗೆ ಹೇಳೋ ಕೇಳೋದು ಇವ್ರದ ಆಟಗಾರ ಕೈ ಬಿಡು ಬಾ. ಹಿಡ್ಕೊಳ್ಳೋ ಹಿಡ್ಕೋಬೇಕಾ ಹಾ. ಬ್ಯಾಡ ಅಳಿಯ ಬ್ಯಾಡ ನನ್ನ ಮಕ್ಕಳು ಹೊಡಿಬಾಡು ಹೊಡೆಯವಲ್ಲ ನೀವು ಹೊಡಿತೀಯಾ ಹಾ. ಹೋಗಿ ಹೊಡಿವಾಗ ಏ ಗಂಡಸಾಗಿದ್ರು ಹೊಡಿಯೋ ನೀನು ಅಯ್ಯ ಇದೇನು ಹೊಡಿತೈತಿ ಬಿಡಿಯಪ್ಪ ಈ ನಿರ್ಸಗೇಡಿ ಗಂಡನ ಕೂಡ ಸಂಸಾರ ಮಾಡಕತ್ತಿ 2 ವರ್ಷ ಆಯ್ತು ನಾನು ಇವ ಏಟ್ ಹೊಡಿತಾನ ಅನ್ನೋದು ಮದುವೆಗೆ ಬಂದು ವಸ್ತ್ರಾಗ ತಿಳ್ಕೊಂಬಿಟ್ಟಿನ ಯಪ್ಪ ಅವ ಬರಬ್ಬರಿ ಹೊಡೆದಿದ್ರ ನಾವು ಇಬ್ರೇ ಅಕ್ಕ ತಂಗಿ ಜಗಳ ಆಡ್ತಿದ್ವಿ ಹೌದವ ಮನಿ ಪಾಲಾದ್ಮ್ಯಾಗ ಜಗಳ ಮಾಡೋದನ್ನ ಏನ್ ಗ್ಯಾರಂಟಿ ಯಪ್ಪ ಇರೋದು ಇದೊಂದು ಮನಿ ಅದ್ರಾಗ 2 ಕೋಲಿ ಅದಾವು ಒಂದ್ರಾಗ ಹಾಕಿರ್ತಾಳೆ ಇನ್ನೊಂದ್ರಾಗ ನಾನು ಇರ್ತೀನಿ ನಡ್ಬರ್ಕೊಂದು ಗೆರಿ ಎಳ್ದು ಬಿಡು ಗೆರಿ ದಟ್ಟಾಕಿ ಈ ಕಡೆ ಬರಂಗಿಲ್ಲ ನಾನು ಆ ಕಡೆ ಹೋಗಂಗಿಲ್ಲ ಕರೆಕ್ಟ್ ಯಪ್ಪ ಇನ್ನ ಉಳಿದಂದ್ರು ಬಾಂಡೆ ಸಾಮಾನು ಮಾತ್ರ ಇಬ್ರಿಗೂ ತೊಂದರೆ ಆಗ್ಲಾರ್ದಂಗ್ ಸರಿಯಾಗಿ ಭಾಗ ಮಾಡಿ ಕೊಡ್ಬೇಕಾ ಮತ್ತೆ ನಾ ಹೆಂಗ್ ಕೊಡ್ತೀನಿ ಹಂಗ ತಗೊಂಡ್ಬಿಡು ಜಗಳ ಮಾಡಬಾರ್ದು ನೀ ಹೇಳ್ದಂಗೆ ಕೇಳ್ತಿ ಸರಿ ಮಾಡಿ ಬಾ ಅವ ಇದಕ್ಕೆ ಹೋಗಲ್ಲ ನಿಂದೇನ ಇದ್ರ ಕೆರೆ ದಂಡೆಗೆ ಮುಗಿಸ್ಕೊಂಬಿಡು ಆತಲ್ರಿ ಬಾ ಮನೆಗಿದ್ದ ಸಾಮಾನ ಎರಡಿದ್ದು ಇಬ್ರು ಒಂದೊಂದು ಪಾಲ್ ತಗೊಂಡ್ರಿ ಇನ್ನೇನು ಉಳ್ದತಿ ನಾವಿಬ್ರದ್ವಿ ನಮ್ಮನ್ನ ಏನು ಪಾಲ್ ಮಾಡ್ತೀರಿ ಯಪ್ಪ ನಿಮ್ಮನ್ನ ಹೆಂಗೆ ಪಾಲ್ ಮಾಡಕ್ ಬರುತ್ತಾ ನನಗೂ ನನ್ನ ಮನೆಗೆ ನನಗೆ ಭಾಳ ಹೆಲ್ಪ್ ಆಗುತ್ತಾ ಅದೇಕಂತ ನಿನ್ನ ಮನೆಗೆ ನಿನಗೆ ಅಷ್ಟೇ ಹೆಲ್ಪ್ ಮಾಡ್ಬೇಕೆ ನಮ್ಮಪ್ಪ ಯಪ್ಪ ನೀ ನನ್ನ ಮನೆಗಿರು ಯಪ್ಪ ನಾನು ನಿನ್ನ ಹಿರಿಯ ಮಗಳು ಹೌದವ್ವ. ನನ್ನ ಮನೆಗಿರು ಬಾ ಯಪ್ಪ, ನಾನ್ ನಿನ್ ಸಣ್ಣ ಮಗಳು, ಯಪ್ಪ ನನ್ನ ಮನೆ ತಡ್ರಿ. ಇಬ್ರು ಮನ್ಯಾಗ ಇರಂಗಿಲ್ಲ ಸತ್ತ ಹೋಗ್ತೀನಿ ನಾನು ಇಬ್ಬರೊಳಗೆ ಯಾರು ದೊಡ್ಡ ಮಕ್ಕಳು ಹಡಿತಿರೋ ಅವ್ರಿಗೆ 5 ಎಕರೆ ಹೊಲ ಹಚ್ತೀನಿ ಅಲ್ಲಿ ತನಕ ನಾನು ಬಾಬಾ ಬುಡಂಗಿರಿಗೆ ಹೋಗ್ತೀನಿ ಅಳಿಯ ಬಾಬಾ ಬುಡಂಗಿರಿಗೆ ನೋಡ್ರಿ ಹೆಂಗಿದ್ದ ನೀವು ಹನುಮ ಇವ್ರಿಬ್ರ ಕೈ ನಾನು ಸಿಗಿಯಾಗಿ ತಾವು ಬಾಬಾ ಗುಡಿ ನೀರು ಹೋಗ್ತಾನಂತ ಮಾವ ತಡಿ ಅಲ್ಲವಾ ಮನೆಗಿದ್ದ ಸಾಮಾನ ಎರಡಿದ್ದು ಇಬ್ರು ಪಾಲ್ ತಗೊಂಡ್ರಿ ಇಬ್ರು ನಡುವ ಒಬ್ಬನ ಗಂಡ ಇವನ್ ಹೆಂಗ ಪಾಲು ಮಾಡ್ಲಿ ನಾನು ಅದೇನು ದೊಡ್ಡ ಮಾನವ ಮಚ್ಚ ತೊಗೊಂಡು ಸೀಳಿ ಈ ಬೇಡ. ಆಡ್ಕೊತ ಕುಂದಿರ್ತಾವ. ಏಯ್ ಅರ್ಧ ತಗೊಂಡು ಏನು ಮಾಡೋದು ಬೇಡ ಹಂಗಲ್ಲೋ ದಿನದ 24 ತಾಸಿನೊಳಗ ದೊಡ್ಡ ಮಗಳ ಮನ್ಯಾಗ ಎಷ್ಟು ತಾಸು ಇರಬೇಕು ಸಣ್ಣ ಮಗಳ ಮನ್ಯಾಗ ಎಷ್ಟು ತಾಸು ಇರಬೇಕು ಟೈಮಿಂಗ್ ಭಾಗ ಮಾಡೋನು ಮಾವ ಇವ್ರ ಕೈಯ ಸಿಕ್ಕ ನನ್ನ ಟ್ಯಾಂಪೀಸ ಹಾಳಾಗಿ ಹೋಗ್ಯಾವ ಯಪ್ಪ ಈ ಹಾಳಾಗೋಗಿರೋ ಟೈಮ್ ಪೀಸ್ ಏನು ಕೇಳ್ತಿದ್ದಿ ನೀ ಕರೆಕ್ಟಾಗಿ ಹೇಳು ನೋಡಳಿಯ ಬೆಳಿಗ್ಗೆ ನಾಷ್ಟ ದೊಡ್ಡ ಮಗಳ ಮನ್ಯಾಗ ಇರ್ಲಿ ಮಧ್ಯಾಹ್ನದ ಊಟ ಸಣ್ಣ ಮಗಳ ಮನ್ಯಾಗ ಸಾಯಂಕಾಲ ಚಾ ದೊಡ್ಡ ಮಗಳ ಮನ್ಯಾಗ ಇರ್ಲಿ. ರಾತ್ರಿ ಊಟ ಸಣ್ಣ ಮಗಳ ಮನ್ಯಾಗ ವಾರಕ್ಕೊಮ್ಮೆ ಈ ಕಡೆ ಶಿಫ್ಟ್ ಚೇಂಜ್ ಮಾಡಿಬಿಡು ರಾತ್ರಿ ವಸ್ತಿ ಯಾರ ಮನ್ಯಾಗ ದಿಕ್ಕ ತಪ್ತಿಲ್ಲ ನನಗಿದು ಮಾವ ನಿನಗೆ ದಿಕ್ ತಪ್ಪ ನನಗೈತಿ ಹಂಗೋ ನಾನು ಬಿಟ್ಟು ಹೋಗೋಡು ಮಾವ ನಮ್ಮ ಅಪ್ಪ ಹೇಳ ಮತ್ತು ಬರಬರೈತಿ ನೀವು ಚಾ ನಾಷ್ಟ ಊಟ ಎಲ್ಲ ತಂಗಿ ಮನೆಗೆ ಮಾಡ್ರಿ ರಾತ್ರಿ ವಸ್ತಿ ಮಾತ್ರ ನನ್ನ ಮನೆಗೆ ಮಾಡ್ರಿ ಗಾಡ್ರಿ ಈ ಮನೆ ತಗಡಿ ಭಾಳ ಒಂದು ಬಿಡ್ರಿ ಆಕಿ ಮನ್ಯಾಗ ಬರೀ ಎಗ್ಗಣನ ಅದಾವು
ಇಲ್ಲೋದ್ರೆ ಬರೀ ರಕ್ತ, ಅಲ್ಲಿ ಮಾಂಸ ಖಂಡನ ಕಿತ್ಕೊಂಡು ಹೋಗ್ಬಿಡ್ತಾವೆ. ಹೆಂಗ್ ಮಾಡ್ತೀವಿ? ಅದೇಕಂತ ಉಣ್ಣೋದು ತಿನ್ನೋದು ನನ್ನ ಮನೆಗಂತೆ, ರಾತ್ರಿ ಬಸ್ತಿ ಮಾತ್ರ ಆಕಿ ಮನೆಗಂತೆ. ನಾ ಏನು ಬಗ್ಲಾಗ ಸೀರೆ ಇಟ್ಕೊಂಡು ಅವನಿಂದ ಓಡಿ ಬಂದಿಲ್ಲ. ಹೌದೌದು, ನಂಗೆ ಕೊಳ್ಳಕ್ ತಾಳಿ ಕಟ್ಸ್ಕೊಂಡ್ ಬಂದಿನಿ. ಹಿರಿಯ ಹಿರಿಯ, ನಾನು ನಿನ್ನ ಹಿರಿಯ ಹೆಂಡ್ತಿ, ನನ್ನ ಮನೆಗಿರು ಬಾ. ಹಿರಿಯ ನಾನಿನ್ ಸೊಂಟ ಇರ್ತಿ. ಹಿರಿಯ, ನಾನಿನ್ನ ಪ್ರೀತಿಯಿಂದ ಕರೆಯಕತ್ತೀನಿ, ಮರ್ಯಾದಿಂದ ಮನೆ. ಹಿರಿಯ, ನಾನಿನ ಪ್ರೀತಿಯಿಂದ ಕರಿತೇನೆ, ಮರ್ಯಾದಿಂದ ನಾನು. ಹಿರಿಯ ಹಿರಿಯ ಅಂತ ಹೊರ ಇರ್ತಿರಲ್ಲ ನನ್ನ ಇಲ್ಲಿ ನೋಡಿ ಸಕ್ರಿ, ನಾನು ನನ್ನ ಗಂಡಕ್ಕೆ ಹಿರಿಯ ಹೆಂಡ್ತಿ, ಹೌದಲ್ಲ? ಹಾ, ನಾನು ಹೇಳ್ದಂಗೆ ಆಗ್ಬೇಕು. ಇಲ್ಲಾಡ ಅಟ್ಟಕ್ ಬಿದ್ದೆ ನಿನ್ನ ಚಟ್ಟನ ಕಟ್ತೀನಿ. ಅಕ್ಕಾದ ನಾಳೆ ನೋಡ್ಕೊಂಡ್ರೆ ಅಕ್ಕನ ಚಟ್ಟ ಕಟ್ತೀನಿ. ನನಗೆ ನೀನು ಹಸಿ ತಂಗಿನೇ ನನಗ. ಇವತ್ತಿಂದ ನೀ ನನಗೆ ತಂಗಿಲ್ಲ, ನಾನು ನಿನ್ಗೆ ಅಕ್ಕಲ್ಲ. ನೀನು ನನ್ನ ಜೀವ ತಿನ್ನಕ್ ಬಂದಿರ ಹಂದಿನಿ. ನನಗ ಅಂದೆ ಅಂತೇನೆ ಕಾಡ್ ಹಂದಿ. ನೀನಲ್ಲಿ ಕುದುರಾಯಿ. ನೀ ಅಡುಪಟ್ಟಿರ ಯಾ ದೇವರಿಗೆ ನಡ್ಕೊಂಡು ಈ ಮಕ್ಕಳು ಹಡ್ದೀವ ಮಾವ. ಟೈಮ್ ಪಾಸಿಗೆ ಹುಟ್ಟಿದ್ದು ಲೇ ಇವು. ಅವು ಟೈಮ್ ಪಾಸ್ ಬಿಟ್ಟು ನನ್ನ ಜನ್ಮತ್ತೆ ನಂಗೆ ಮಾಡಿದಿಲ್ಲ ಮಾವ. ಲೇ ಒಂದೆರಡು ಮಕ್ಕಳು ಹಡ್ದಿದ್ರೆ ಹಿಂಗಾಕಿತ್ತನ್ಲೇ ಹಾಲೇ. ಅಲ್ಲೋ ಮಾವ, ನನಗೆ ನಿನ್ನ ಮಕ್ಕಳ ಜೊತೆ ಸಂಸಾರ ಮಾಡೋ ಸಾಧ್ಯ ಅಲ್ಪ. ನನ್ನ ಮಾತ್ರ ಬಿಟ್ಟು ಹೋಗ್ಬೋದು ಅಂತ ವಯಸ್ಸಲೇ ಅವನವು ನಿನ್ನ ವಯಸ್ಸಿನಾಗ ನನ್ನ ಹೊಲ ಅಷ್ಟಲ್ಲ, ಮಂದಿ ಹೊಲ ಸೈತಿ ಹರಿಗೆ ಬಿತ್ತಿ ಬೆಳಿ ತೆಗಿತಿದ್ದೆ. ಅವ್ರೇನು ಹಿಡಿದು ನಾತ್ತಿದ್ದಿಲ್ಲ ನೀನು. ಅವ್ರ ಬೆಳಿ ಅವ್ರಿಗೆ ಕೊಟ್ಟು ಬರ್ತೀವಿ, ಮನಿ ತಗೊಂಡ್ಬರ್ತೀನ ನಾನು. ಎಲ್ಲಿ ಕಾಲಿಡ್ತೀನಿ ಅಲ್ಲಿ ದೀಪ ಹತ್ತದ. ನಿರಂತರ ಜ್ಯೋತಿ ನಮ್ದು. 2 ಯೂನಿಟ್ ಫ್ರೀನೇ ಅನ್ನ ಮಾವ. ಈಗ ನನಗೇನು 2 ನಿರಂತರ ಜ್ಯೋತಿ ಕೊಟ್ಟಿಯಲ್ಲ, ಅವು ನಿನ್ನ ಹೊಲದ್ದು ಏನು ಮಂದಿ ಹೊಲದ್ದು? ನಾನು ಹೊಲದ್ದು ಮಾವ ಏನು ಮಾವ ಅಳಿಯ, ಇದನ್ನ ಇಷ್ಟಕ್ಕ ಸುಮ್ಮನೆ ಬಿಡಬಾರ್ದು. ಮುಳ್ಳನ್ನ ಮುಳ್ಳಿನಿಂದ ತೆಗಿಬೇಕು. ಅದು ವಿಷಯ ಬೇರೆ ಐತಿ. ಏನಿದ್ ಅಕ್ಕಿನ ತಗೊಂಡ್ ಬರೋನು. ಅಕ್ಕಿ ಬಂದ್ರ ಇವ್ರಿಬ್ರು ಬಗ್ಗತಾರ. ಅಕ್ಕಿ ಅವ್ರು ಅದು ಬ್ಯಾರೆನ ಐತಿ. ಮನೆಯೊಳಗೆ ಬಂಗಾರದಂತೆ ಹೆಂಡತಿ ಇಟ್ಕೊಂಡು ಸೂಳಿ ಮನೆಗೆ ಹೋಗೋ ನಿನಗ ಮಾನ ಮರ್ಯಾದೆ ಬಗ್ಗೆ ಮಾತಾಡ್ತೀನಿ. ಮಾಡ್ತಿದ್ವ ಸುಳಿ ಮನೆ ಹೋಗ್ತಾನ, ಸುಳಿ ಮನೆ ಹೋಗ್ತಾನ ಅಂತೇಳಿ ಚುಚ್ಚು ಚುಚ್ಚು ಮಾತಾಡಿ ನನಗೆ ಈ ಮನೆಗೆ ಬರಕ ಮನಸ್ಸಿಲ್ಲ. ಮನೆಗೆ ನೀವು ಹುಟ್ಟಿ ಬೆಳೆದಿ ಮನೆಗೆ ಬರಕ್ ಮನಸ್ಸಿಲ್ಲ ಅಂತ ಹೇಳೋ ನಿಮ್ಗ 10 ಜನ ಬಂದು ತಮ್ಮ ದಹ ತೀರ್ಸ್ಕೊಂಡು ಹೋಗೋ ವೇಶ್ಯ ಮನೆ ನಿಮ್ಗೆ ನಿಜವಾದ ಮನೆ ಅನ್ಸುತ್ತಲ್ಲ. ಹೊಚ್ಚು ಬಾಯಿ ಒಂದು ಮಾತಾಡಿ ಬಾಯಿನಲ್ಲಿ ಉದುರಿಸ್ರಿ. ಶಿವನಗೌಡ, ಗೆಳಿಸೋ ಕೈನ. ಹೆಂಡತಿ ಅಂದ್ರೆ ಏನ್ ತಿಳ್ಕೊಂಡಿಯೋ? ಹೆಂಡತಿ ಮೇಲೆ ಕೈ ಮಾಡ್ಲಿಕ್ಕೆ ನಾಚಿಕೆ ಆಗೋದಲ್ಲ ನಿನ್ಗ? 100 ಜನರಿಗೆ ಜವಾನನಾಗಿ ತನ್ನ ಗಂಡ ದುಡಿತಿದ್ರು, ಇವನೇ ನನ್ನ ಗಂಡ ಅಂತ ಹೇಳ್ತಕ್ಕಂಥ ಒಂದೇ ಒಂದು ಜೀವ ಅಂದ್ರೆ ಅದು ಹೆಂಡ್ತಿನೋ? ಅಂಥದ್ದು ನನ್ನ ಕಣ್ಣು ಮುಂದ ನನ್ನ ಸಸಿ ಮೇಲೆ ಕೈ ಮಾಡಿದ್ದಾದ್ರೆ ನಿನ್ನ ಕತ್ತಿ ಸಿಗಾಕ್ಬಿಡ್ತೀನಿ ಮಗನೇ. ಗೌಡ್ರಿ ಗೌಡ್ರಿ, ನಿಮ್ಮ ಮನೆ ಹುಡ್ಕೋದ್ರೊಳಗೆ ನನಗೆ ಸಾಕಾಗೋಯ್ತಪ್ಪ. ಏರತಲ್ಲ ನೀನೇ ಕಿಲಿ ಬಂದಿ. ಶಿವನಗೌಡ, ಯಾರವ? ಅಯ್ಯೋ, ಅವನು ನಾನೇ ಹೇಳ್ತೀನಿ ಬಿಡಿ ಗೌಡ್ರಿ. ನೋಡಿ, ನೀವು ನನಗೆ ಬೀಗರಾಗಬೇಕು, ನಿಮ್ಮ ಮಗ ನನಗೆ ಭಾವನಾಗಬೇಕು. ಇವನ್ಯಾ ಸೀಮಿ ಬೀಗನಾಗ್ಬಿಡ್ಲಿ ನನಗ? ಶಿವನಗೌಡ, ಯಾರಿವ? ಅದೇ ಅಪ್ಪ ಹೇಳಿದ್ನಲ್ಲ. ಅಯ್ಯೋ, ಇದೊಳ್ಳೆ ಕತೆ ಆಯ್ತಲ್ರಿ. ಇಡೀ ಊರಿಗೆ ಗೊತ್ತಿರೋ ವಿಷಯ ನಿಮಗೆ ಗೊತ್ತಿಲ್ವೇನು? ಶಾಸ್ತ್ರಕ್ಕೆ ಹೋಗಿ ಮದುವೆ ಆದ್ರೆ ನೀವು ನಮಗೆ ಬೀಗರಾದಾಗೇನು? ನಮ್ಮ ಮನೆಯಲ್ಲಿ ಈ ಪದ್ಧತಿಗಳೆಲ್ಲ ಇಲ್ಲವಪ್ಪ. ಸುಂದರವಾದ ಹಸಿರು ಬೆಳೆದೆಲೆಯಲ್ಲಿ ತನ್ನ ಹೃದಯವನ್ನು ತಾಂಬೂಲ ಹಾಕಿ ತನ್ನ ಮೃದುವಾದ ಬೆರಳುಗಳಿಂದ ಅದನ್ನು ಮಡಿಸಿ ನನ್ನ ತಂಗಿ ಎಂದು ನಿಮ್ಮ ಮಗನ ಬಾಯಿಗೆ ಹಾಕಿದಳು. ಆವತ್ತೇ ನೀವು ನಮ್ಮ ಬೀಗರು, ಇವರು ನಮ್ಮ ಭಾವ. ಮೊತ್ತಲೆ ಬಾಯಿ ಹೋಗ್ಬೇಕು ನನ್ನ ಮಗನೇ. ನನ್ನ ಮನೆ ಹೊಸ್ರ ತೊಳೆ ಯೋಗ್ಯತೆ ಇಲ್ಲದ ನೀನು ನನಗೆ ಬೀಗ ಹಾಕದಂತ ನನಗೆ ಬೀಗ. ಶಿವನಗೌಡ, ದಪ್ಪಿ ಅವನು ಹೊರಗೆ ಮನೆಯಿಂದ. ನೀವು ಹೋಗಂದ ತಕ್ಷಣ ಹೋಗೋದಕ್ಕೆ ಬಂದಿಲ್ರಿ ನಾನು. ಈ ಮನೆ ಮೇಲೆ ನನಗೆ ಹಕ್ಕಿದೆ. ನಾನು ಮನಸ್ಸು ಮಾಡಿದ್ರೆ ಇವತ್ತೇ ಮನೆ ಬಿಡಿಸ್ಬರಕ್ ಹಾಕ್ತೀನಿ ನಿಮ್ಮನ್ನ. ಏನು ಬೋಳ್ತೀಯೋ ಹಲ್ಕ ನನ್ನ ಮಗನೇ? ಈ ರೀತಿ ಹೊಡೆಯೋದು ಬಡಿಯೋದು ನನ್ನ ಹತ್ರ ನಡೆಯೋದಿಲ್ಲ. ಈ ಮನೇನ ನಿಮ್ಮ ಮಗ ನನ್ನ ತಂಗಿ ಹೆಸರಿಗೆ ಬರ್ಕೊಟ್ಟಿದ್ದಾನೆ. ಬೇಕಾದ್ರೆ ನೋಡಿ ಈ ಕಾಗದ ಪತ್ರನ. ಏ ರತನ್ ಲಾಲ್, ಏನ್ ಮಾತಾಡ್ತೀಯ ಅನ್ನೋ ಪ್ರಜ್ಞೆ ಇಟ್ಕೊಂಡು ಮಾತಾಡೋ. ಏನು ನಾನು ಈ ಮನೆಯನ್ನು ನಿಮ್ ತಂಗಿ ಬರ್ಕೊಟ್ಟಿನ? ನಿಜ ಮಗಳ ಮಗನೇ, ಇಲ್ಲ ಅಂದ್ರ
ನಮ್ಮ ಮನೆಗೆ ಬಂದಾಗ ನನ್ನ ತಂಗಿಯನ್ನ ನೋಡಿ ಜಲಸುರಿಸುತ್ತ ನೀನೇ ನನ್ನ ಚಿನ್ನ, ನೀನೇ ನನ್ನ ರನ್ನ ಅಂತ ಹೇಳಿ ಉಳಿದ ಆಮೇಲೆ ಈ ಮನೆನ ನನ್ನ ತಂಗಿ ಹೆಸರಿಗೆ ಬರ್ಕೊಳ್ಳಿಲ್ಲ ನೀವು. ಸುಳ್ಳು ಮಗಳತ್ತೇನೋ ಹಲ್ಕಾರಣ ಮಗನೇ. ಒಂದ್ ಹೆಜ್ಜೆ ಮುಂದಿಟ್ರೆ ಗುಂಡಾಕಿ ಕೊಂದು ಬಿಡ್ತೀನಿ. ನೀವು ಬರೆದುಕೊಟ್ಟ ಕಾಗದ ಪತ್ರ ನನ್ನ ಕೈಲೇ ಇದೆ. ಇದನ್ನ ತಗೊಂಡು ಕೋರ್ಟ್ಗೆ ಹೋಗ್ತೀನಿ. ಕೋರ್ಟ್ ಮುಖಾಂತರ ಮನೆ ಬಿಡ್ತೀನಿ. ಸುತ್ತ ಹತ್ತು ಹಳ್ಳಿಯಾಗ ನ್ಯಾಯ ಹೇಳ ಮನುಷ್ಯನ ಅಂತದ್ದು ಇವತ್ತ ಇಂಥ ಬೀದಿ ನಾಯಿಗಳೆಲ್ಲ ಮನೆ ಬಾಗಿಲಿ ಬಂದು ಕೋರ್ಟು ಕಚೇರಿ ಅಂದಂಗೆ ಮಾಡಿಬಿಟ್ಟಲ್ಲವೇ. ನಿನ್ನ ಜನ್ಮಕ್ಕೊಂದಿಷ್ಟು ಬೆಂಕಿ ಹಾಕ. ನಿನ್ನಂತವನಿಗೆ ತಂದೆಯಾಗಿ ಬಾಳೋದಕ್ಕಿಂತ ವಿಷ ಕುಡಿದು ಸಾಯೋದೇ ಇಲ್ಲ. ಅಪ್ಪ, ನಾ ಸಾಲ ಮಾಡಿದ್ದು ನಿಜ, ಈ ಮನೆ ಅಡಿಬಿಟ್ಟಿದ್ದು ನಿಜ. ಆದ್ರೆ ಈ ಮನೆಯ ಕಾಗದ ಪತ್ರಗಳನ್ನು ಆ ರಾಮ್ಜಿ ಶೆಟ್ನ ಹತ್ರ ಅಡಿಬಿಟ್ಟಿದ್ದೆ. ಈ ಕಾಗದ ಪತ್ರಗಳು ನಿನ್ನ ಹತ್ರ ಹೆಂಗ್ ಬಂದವು? ನೀವೇಗೆ ನಮ್ಮ ಮನೆಗೆ ಬಂದು ಹೋಗ್ತಿರೋ ಹಾಗೆ ಆ ರಾಮ್ಜಿ ಶೇಟು ಕೂಡ ನಮ್ಮ ಮನೆಗೆ ಬಂದು ಹೋಗೋ ಗಿರಾಕಿ. ಅವನು ನಮ್ಮ ಹತ್ರ ಮಾಡಿದ 10 ಲಕ್ಷ ರೂಪಾಯಿ ಸಾಲಕ್ಕೆ ಈ ಮನೆ ಕಾಗದ ಪತ್ರ ಕೊಟ್ಟಿದ್ದಾನೆ. ನೀವೇ ವಸೂಲಿ ಮಾಡಿಕೊಂಡು ನಿಮ್ಮ ಹಣ ಮುಟ್ಟಿಸ್ಕೊಳ್ಳಿ ಅಂತ. ಮಾಡಿದ ಸಾಲ ಕಟ್ತಿರೋ, ಮನೆ ಬಿಟ್ಟು ಹೋಗ್ತಿರ್ತಿರೋ. ತತ್ತ ಚಾಂಡಾಲ, ನಿನ್ ಜೊತೆ ಏನೋ ಮಾತು. ನೇರವಾಗಿ ಮಾಲನ್ನೇ ಕೇಳ್ತೀನಿ. ಮಾಲ ನನ್ನ ಮೇಲೆ ಪ್ರಾಣವನ್ನಿಟ್ಟಿದ್ದಾಳೆ, ಅವಳನ್ನೇ ಕೇಳ್ತೀನಿ. ಇಷ್ಟೆಲ್ಲ ಅವಮಾನ ಆದ್ರೆ ಅವಳೇಬೇಕೇನ್ರಿ ನಿಮಗೆ? ನನ್ನ ಪ್ರಾಣ ಹೋದ್ರು ಸರಿ, ಮತ್ತೆ ಆ ಮನೆಗೆ ಹೋಗೋದಕ್ಕೆ ನಾನು ನಿಮ್ಮನ್ನು ಬಿಡೋದಿಲ್ಲ. ಅಮ್ಮ ತಾಯಿ, ನಿನಗನ್ನ ಸರಗನಲ್ಲಿ ಕಟ್ಕೊಂಡು ಪೂಜೆ ಮಾಡು, ಯಾರು ಬೇಡ ಅಂತಾರೆ. ಆದ್ರೆ ನಮಗ್ ಬರ್ಬೇಕಾದ ಸಾಲಕ್ಕೆ ಏನು ಹೇಳ್ತೆ ಅಮ್ಮ? ಅಣ್ಣ, ನಿಮಗೆ ಬರಬೇಕಾದ ಸಾಲ ಎಷ್ಟೇ ಇದ್ರು ಅದಕ್ಕೆ ನನ್ನ ಮೈ ಮೇಲೆ ಆಭರಣಗಳು ಬಿಚ್ಚಿಕೊಡ್ತೀನಿ. ದಯವಿಟ್ಟು ನಮ್ಮ ಮನೆ ಕಾಗದ ಪತ್ರಗಳು ಕೊಟ್ಬಿಡೋಣ. ಸೀರಾ ಬೇಡಮ್ಮ, ನೀನು ನಮ್ಮ ಮನೆಯ ಮಹಾಲಕ್ಷ್ಮಿ. ನಿನ್ನ ಮೈ ಮೇಲಿನ ಆಭರಣಗಳನ್ನು ಬಿಚ್ಚಿ ಕೊಡಬೇಡಮ್ಮ. ಮಾವ, ಈ ಬಂಗಾರ ಆಭರಣಗಳು ಇರೋದು ಆಪತ್ಕಾಲದಲ್ಲಿ ಉಪಯೋಗವಾಗ್ಲಿ ಅಂತ ನೀವೇನೂ ಬೇಜಾರು ಮಾಡ್ಕೋಬೇಡಿ. ಅಣ್ಣ, ತೆಗೆದುಕೊಳ್ಳಿ. ಬಾಳುವಂದು ಬೆಳಕಿನ ಆಸೆಯೊಂದು ಕತ್ತಲಾಟ. ಬಾಳುವಂದು ಬೆಳಕಿನ ಆಸೆಯೊಂದು ಕತ್ತಲಾಟ. ಸಾಗಿದೆ ಇದರೊಡನೆ ಬೆಳಕು ಕತ್ತಲಾಟ. ಈ ಬಂಗಾರನೆಲ್ಲ ತೂಕಕ್ಕೆ ಹಾಕ್ತೀನಿ. ನಮಗ್ ಬರ್ಬೇಕಾದ ಹಣಕ್ಕೆ ಸರಿದೂಗಲಿಲ್ಲ ಅಂದ್ರೆ ಉಳಿದ ಹಣಕ್ಕಾಗಿ ಮತ್ತೆ ನಾನು ಈ ಮನೆಗೆ ಬರಬೇಕಾಗುತ್ತೆ. ಎಚ್ಚರ. ಶೀಲಾ, ನೀನು ಮನುಷ್ಯಳಲ್ಲಮ್ಮ, ದೇವತೆ, ಸಾಕ್ಷಾತ್ ದೇವತೆ. ಈ ಅವಿವೇಕಿ ಮಗನಿಂದ ಬೇರೆಯವರ ಪಾಲಾಗುತ್ತಿದ್ದ ಈ ಮನೆಯನ್ನ ಸೊಸೆಯಾಗಿ ನೀನು ಉಳಿಸಿಕೊಂಡು ನಮ್ಮ ಮರ್ಯಾದೆ ಉಳಿಸಿದೆಯಮ್ಮ, ಮರ್ಯಾದೆ ಉಳಿಸಿದೆ. ಗೌಡ, ಬಾಯಿ ಮಾಮಿ. ಮಾವ ಸೊಸಿ ಏನೋ ವಿಚಾರದಾಗಿದ್ದಂಗೆ ಕಾಣಿಸುತ್ತಾ. ಓಹೋ, ಶಿವನಗೌಡನು ಇಲ್ಲಿ ಅದನಲ್ಲ. ಅದಾನ ಭೂಮಿ ಭಾರಾಗಿ. ಈ ಮಾಮಿ, ಗೌಡ, ಈ ಅವಿವೇಕ ನನ್ನ ಮಗ ಏನ್ ಮಾಡ್ಯಾನ ಗೊತ್ತಾ? ಏನು ಮಾಡ್ಯಾನಪ್ಪ? ತನ್ನ ದುಶ್ಚಟಕ್ಕಾಗಿ ಈ ಮನಿ ಒತ್ತಿ ಇಟ್ಟು ಸಾಲ ಮಾಡ್ಯಾನ. ಆ ಸಾಲಗಾರರು ಮನೆಗೆ ಬಂದು ನಮ್ಮನ್ನ ಮನಿ ಬಿಡ್ಸಕ್ ತಯಾರಾಗಿತ್ತು. ನನ್ನ ಸೊಸಿ ತನ್ನ ಮೈ ಮೇಲಿನ ಆಭರಣಗಳನ್ನೆಲ್ಲ ಬಿಚ್ಚಿಕೊಟ್ಟು ಈ ಮನಿನ ಉಳಿಸ್ಕೊಂಡ್ಲು, ನಮ್ಮ ಮಾನ ಮರ್ಯಾದೆ ಉಳಿಸಿಲ್ಲಪ್ಪ. ಶಿವನಗೌಡ, ಮನೆ ಒತ್ತಿ ಇಟ್ಟು ಸಾಲ ಮಾಡುವಷ್ಟು ಹೆಮ್ಮರವಾಗಿ ಬೆಳೆದೈತೇನೋ ನಿನ್ ದುಶ್ಚಟ. ಎಂದು ಬದಲಾಗ್ತೀಯೋ, ಎಂದು ಬದಲಾಗ್ತೀಯೋ? ನಿನ್ನ ಸಲುವಾಗಿ ಸಾಕಾಗಿ ಹೋಯ್ತಪ್ಪ. ಗೌಡ, ಹೇಳಿ ಮಾಮಿ. ನಿಮ್ಮನ್ನ ಮನೆ ಬಿಡಿಸಕ್ ಬಂದ ಆ ಮಹಾನ್ ಭಾವ ಯಾರಪ್ಪ? ಅವನ ಈ ಪುಣ್ಯಾತ್ ಬಿಟ್ಕೊಂಡನಲ್ಲ, ಹಾ, ಅವಕ್ಕೆ ಅಣ್ಣನ್ ಅಂದ್ರ ಅವನು ಯಾವನೋ ರತನ್ ಲಾಲ್ ಅಂತ ನೋಡು. ರತನ್ ಲಾಲ್. ಈ ಹೆಸರು ಎಲ್ಲೋ ಕೇಳಿದ ನೆನಪೈತಲ್ಲ ನನಗ. ಭಯ್ಯ, ಅವ ಯಾವ ರತನ್ಲಾಲ್ ಅಂತ. ಅವ ಬಂದು ನನ್ನ ಗಂಡಗೆ ರೊಕ್ಕ ಕೊಟ್ಟು ನನ್ನ ಮಕ್ಕಳನ್ನ ತಗೊಂಡು ಹೊಂಟಿದ್ದ. ನಾನು ಹೋಗಿ ಅಡ್ಡು ಬಿದ್ದು ಜಗಳ ಮಾಡಿ ಒಂದು ಕೂಸಿನ ಅವರ ಕೈಗೆ ಕಸಿಕೊಂಡು ಬಂದೇನೆ. ನನಗೆ ಇನ್ನೊಂದು ಕೂಸು ಅವರಂತೆ ಕೈತಿ ಭಯ್ಯ. ನನ್ನ ಮಗಳು ಅವರಂತೆ ಕೈತಿ. ಶಾಂತವಾ, ಶಾಂತವಾ,
ಯಾಕೋ ನನ್ನ ತಂಗಿ ನೆನೆಸ್ಕೊಂಡು ನೀನು ದುಃಖಸಕತ್ತೀರಿ? 4 ದಿವಸ ಆಕಿ ಸತ್ತು ಇಷ್ಟು ವರ್ಷ ಆದ್ರು ನನ್ನ ಕನಸು ಮನಸ್ಸಿನಾಗಿಲ್ಲದ ನನ್ನ ಶಾಂತವಾಗಿ ಇವತ್ತು ನಿನಗೆ ಹೆಂಗೆ ನೆನಪಾದ್ಲು? ಸತ್ 4 ದಿವಸಕ್ಕ ಮರಿವಂತ ಆಕಿ ಅಲ್ಲಪ್ಪ ನನ್ನ ತಂಗಿ. ಆಕಿ ಸಾಯ್ಬೇಕಾದ್ರ ನನಗೊಂದು ದೊಡ್ಡ ಜವಾಬ್ದಾರಿ ವಹಿಸಿದ್ಲು. ನಾನು ಆ ಜವಾಬ್ದಾರಿ ನಿಭಾಯಿಸಿನಿ ಅಂತ ಸುಮ್ಮನೆ ಇದ್ದೆ. ಆದ್ರ ಇವತ್ತ ರತನ್ ಲಾಲ್ ಎನ್ನುವ ಹೆಸರು ಕೇಳಿದ ಮೇಲೆ ನನ್ನ ಜವಾಬ್ದಾರಿ ಮುಗುದಿಲ್ಲ ಅಂತ ನನ್ನ ತಂಗಿ ಶಾಂತವನ ಮಾತು ನನ್ನ ಎಚ್ಚರಿಸ್ತು ಗೌಡ, ಎಚ್ಚರಿಸ್ತು. ಇಮಾಮಿ ಏನ್ ಹೇಳಕತ್ತಿ ನೀನು? ಅಲ್ಲ ನಿನ್ನ ಒಗಟಿನ ಮಾತು ಏನಪ್ಪ? ಸ್ವಲ್ಪ ಬಿಡಿಸಿ ಹೇಳು. ಹೇಳ್ತೀನಪ್ಪ, ಹೇಳ್ತೀನಿ. ಸುಮಾರು 25 ವರ್ಷಗಳ ಹಿಂದೆ ನಿನ್ನ ಅಳಿಯ ವಿಷಕಂಠ ನಿನ್ನ ತಂಗಿನ ಕೊಲೆ ಮಾಡಿದ ಪ್ರಸಂಗ ನಿನಗ ನೆನಪಿರಬೇಕಲ್ಲ? ಇಮಾಮಿ ಹೆಂಗ ಮರಲಪ್ಪ? ಆ ನೀಚ ವಿಷಕಂಠನ ಕೈಯಲ್ಲಿ ಕೊಲೆಯಾದ ನನ್ನ ತಂಗಿನಾಗಿ ಹೆಂಗ ಮರಲಿ ಇಮಾಮಿ, ಹೆಂಗ ಮರಲಿ? ಆಕೆಗೆ 2 ಹೆಣ್ಣು ಕೂಸುವಿದ್ವು ಅನ್ನೋದು ನಿನಗೆ ಗೊತ್ತೈತೆ? ಗೊತ್ತೈತೆ ಮಾಮಿ. ಆ 2 ಹೆಣ್ಣು ಕೂಸನ್ನ ವಿಷಕಂಠ ಮಕ್ಕಳಿಲ್ಲದ ಶ್ರೀಮಂತರಿಗೆ ಮಾರಾಟ ಮಾಡ್ಯಾನಂತಂದು ಬಹಳ ದಿವಸದ ಮೇಲೆ ಗೊತ್ತಾಯ್ತ. ನಾನು ಅಲ್ಲಿ ಸಾಕಷ್ಟು ಹುಡುಕಾಡಿಸಿದೆ, ಆದ್ರೆ ನನ್ನ ಪ್ರಯತ್ನಕ್ಕೆ ಫಲ ಸಿಗಲಿಲ್ಲ. ಏನೋ ಮಕ್ಕಳು ಶ್ರೀಮಂತರ ಮನೆ ಬೆಳಕತ್ತೇವ, ಬೆಳಿಲ್ ಬಿಡು ಅಂತಂದ್ರೆ ಸುಮ್ಮನೆ ಸುಮ್ಮನೆ ಗೌಡ, ಹಾ, ನಿನ್ನ ಅಳಿಯ ವಿಷಕಂಠ ತನ್ನ ಮಕ್ಕಳನ್ನ ಮಾರಾಟ ಮಾಡಿದ್ದು ಮಕ್ಕಳಿಲ್ಲದ ಶ್ರೀಮಂತರಿಗೆ ಅಲ್ಲೋ ಇಮಾಮಿ? ಹೌದು. ದಿಕ್ಕಿಲ್ಲದ ಆ ಹೆಣ್ಣು ಕೂಸುಗಳನ್ನ ಖರೀದಿ ಮಾಡಿ ವ್ಯಭಿಚಾರದ ದಂಧೆ ನಡೆಸೋ ಆ ದುಷ್ಟ ರತನ್ ಲಾಲ್ ಎನ್ನುವ ದಂಧೆಕೋರನಗಪ್ಪ. ಹೌದು ಗೌಡ, ನಿನಗಿಂತಲೂ ಮೊದಲು ಶಾಂತವನ ಭೇಟಿಯಾದವ ನಾನು. ಮಾರಾಟ ಮಾಡಿದ ಕೂಸುಗಳ ಪೈಕಿ ಒಂದನ್ನು ತಗೊಂಡು ಓಡಿ ಹೊರಟಿದ್ದು ಶಾಂತವ. ನನಗೆ ದಾರ್ಯಾಗ ಭೇಟಿಯಾಗಿ ಒಂದು ಮಗು ನನ್ನ ಕೈಯಾಗ ಕೊಟ್ಟು, ಭಯ್ಯ ಈ ಮಗುನ ನಿನ್ನ ಮನೆಯಾಗ ಇಟ್ಟುಕೊಂಡು ಜೋಪಾನ ಮಾಡಿ ಬೆಳೆಸಿ ನನ್ನ ಅಣ್ಣನ ಮಗ ಶಿವನಗೌಡ ಕೊಟ್ಟು ಮದುವೆ ಮಾಡು ಅಂತ ನನ್ನಿಂದ ಭಾಷೆ ತಗೊಂಡು ಪ್ರಾಣ ಬಿಟ್ಲಪ್ಪ ನನ್ನ ತಂಗಿ ಶಾಂತವು. ಅವಳ ಕೊಟ್ಟ ಮಾತಿನ ಪ್ರಕಾರ ನನ್ನ ಮಗಳ ಶೀಲಾನ ನಿನ್ನ ಮನೆಗೆ ಕೊಟ್ಟಿನೋ ಗೌಡ, ನಿನ್ನ ಮನೆಗೆ ಕೊಟ್ಟಿನಿ. ತಪ್ಪು ಮಾಡಿಬಿಟ್ಟೆ ಇಮಾಮಿ, ತಪ್ಪು ಮಾಡಿಬಿಟ್ಟೆ. ಈ ವಿಷಯನ ನೀನೇನಾದ್ರೂ ನನಗೆ ಮೊದಲಿಗೆ ತಿಳಿಸಿದ್ರೆ ಆ 2 ಹಸುಗೂಸುಗಳನ್ನ ಕರ್ಕೊಂಡು ಬಂದು ನನ್ನ ಮನೆಗೆ ಇಟ್ಕೊಂಡು ಜೋಪಾನ ಮಾಡ್ತಿದ್ನಲ್ಲ ಇಮಾಮಿ, ಜೋಪಾನ ಮಾಡ್ತಾ ಇದ್ದೆ. ಕಾಲ ಮಿಂಚು ಹೋಗಿತ್ತಪ್ಪ. ಮೇಲಾಗಿ ಶಾಂತವ್ವ ಈ ವಿಷಯ ಯಾರ ಮುಂದೂ ತಿಳಿಸಬಾರದು ಅಂತ ನನ್ನಿಂದ ಭಾಷೆ
ನೀವು ನನ್ನ ಕ್ಷಮೆ ಕೇಳುವುದೇ ಬೇಡ ರೀ, ಬೇಡ. ಕೊನೆಗೂ ನನ್ನ ತಾಳ್ಮೆಗೆ ಫಲ ಸಿಕ್ತು, ನನ್ನ ಸಹನೆಗೆ ಶಾಂತಿ ಸಿಕ್ತು. ಇದಕ್ಕಿಂತ ಹೆಚ್ಚಿನದ್ದು ನನಗೇನು ಬೇಡ ರೀ, ಏನು ಬೇಡ. ಶೀಲಾ, ಆದತ್ತನ್ನೆಲ್ಲ ಮರೆತು ಬಿಡಿ. ಇವತ್ತು ನೀವು ಬದಲಾಗಿರೋದನ್ನು ಕಂಡು ನನಗೆ ಪುನರ್ಜನ್ಮ ಸಿಕ್ಕಂತಾಗಿದೆ ರೀ, ಪುನರ್ಜನ್ಮ ನನ್ನ ಅವಿವೇಕತನದಿಂದ ಹಿರಿಯರು ಬಾಳಿ ಬೆಳಗಬೇಕಾದ ಈ ಮನೆ ಬೇರೆಯವರ ಪಾಲಾಗುವುದನ್ನು ತಪ್ಪಿಸಿದ ನೀನು ನನ್ನ ಹೆಂಡತಿ ಮಾತ್ರ ಅಲ್ಲ, ನನ್ನ ಪಾಲಿನ ಧರ್ಮ ದೇವತೆ, ನನ್ನ ಪಾಲಿನ ಧರ್ಮ ದೇವತೆ. ನೊಂದ್ಕೋಬೇಡ ಬಿಡ್ರಿ. ಇವತ್ತು ನೀವು ಬದಲಾಗಿರೋದನ್ನ ಕಂಡು ನನಗೆ ಪುನರ್ಜನ್ಮ ಸಿಕ್ಕಂತಾಗಿದೆ ರೀ, ಪುನರ್ಜನ್ಮ.